ಕೆಲವು ವಾರಗಳಿಂದ ಯೇಸು ಸ್ವಾಮಿಯು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಹೇಳಿದ್ರು ಎಂಬ ಒಂದು ಸರಣಿಯಲ್ಲಿ ನಾವು ಸಾಗಿ ಹೋಗ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿಯು ತನ್ನ ಹಿಂಬಾಲಿಸುವುದರ ಕುರಿತು ಏನು ವಿಷಯ ಹೇಳಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗೋಣ. ಉದಾಹರಣೆಗೆ, ನಿಮ್ಮನ್ನ ಯಾರಾದರೂ ಕೂಡ ನಿಮ್ಮ ನಂಬಿಕೆಯ ವಿಷಯ ಕುರಿತಾಗಿ ನೀವು ಯಾರು ಎಂಬುದಾಗಿ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರುತ್ತೆ? ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟವಾಗಿ ನೀವು ಯಾರು, ನಿಮ್ಮನ್ನು ನೀವು ಯಾವ ರೀತಿ ಗುರುತಿಸ್ಕೊಳ್ತೀರಾ, ನಿಮ್ಮನ್ನು ನೀವು ಯಾವ ರೀತಿ ವಿವರಿಸ್ತೀರ ಎಂಬುದಾಗಿ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರುತ್ತೆ? ಕೆಲವೊಂದು ಕೇಳಿದಾಗ ಒಬ್ರು ಹೇಳ್ಬೋದು, ನಾವು ಕ್ರೈಸ್ತರು ಎಂಬುದಾಗಿ. ಓಕೆ, ಹೇಳ್ತೀರಾ ಇನ್ನು ಕ್ರೈಸ್ತರು ಎಂಬುದಾಗಿ? ಕ್ರೈಸ್ತರು ಎಂಬ ಪದ ಸತ್ಯವೇದದಲ್ಲಿ ಎಷ್ಟು ಸರಿ ಬರೆಯಲ್ಪಟ್ಟಿದೆ ಗೊತ್ತಾ? ಎಷ್ಟು ಸಾರಿ? 3 ಸಾರಿ. ಸತ್ಯವೇದದಲ್ಲಿ ಕ್ರಿಸ್ಟಿಯನ್ ಅನ್ನೋ ಪದ ಬೈಬಲಲ್ಲಿ, ಸ್ಪೆಷಲ್ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಅದಿರೋದು ಎಷ್ಟು ಸರಿ? ಓನ್ಲಿ ಥ್ರೈಸ್. ಯಾರು ಈ ಪದವನ್ನು ಸ್ಟಾರ್ಟ್ ಮಾಡಿದ್ದು? ಮೊಟ್ಟ ಮೊದಲನೇ ಬಾರಿಗೆ ಈ ಪದವನ್ನ ಬಳಸಿದ್ದು ಯಾರು? ಯೇಸು ಸ್ವಾಮಿನ? ಅಲ್ಲ. ಅಪೋಸ್ತಲರ? ಅಲ್ಲ. ಕ್ರೈಸ್ತರ? ಅಲ್ಲ. ಫಸ್ಟ್ ಟೈಮ್ ಕ್ರೈಸ್ತರು ಎಂಬ ಪದವನ್ನು ಬಳಸಿದ್ದಾರೆ ಅಂದ್ರೆ ಹೊರಗಿನವರು. ಯೇಸು ಸ್ವಾಮಿಯನ್ನ ನಂಬಿದ ಜನರ ಅವರ ಸಂಸ್ಕೃತಿಯನ್ನ, ಅವರ ಭಾಷೆಯನ್ನ, ಅವರ ನಡವಳಿಕೆಯನ್ನ ಕಂಡು ಈ ಗುಂಪಿಗೆ ಒಂದು ಹೆಸರು ಕೊಟ್ರು, ಒಂದು ನಿಕ್ ನೇಮ್ ಕೊಟ್ರು. ಏನಂತ? ಕ್ರೈಸ್ತರು ಎಂಬುದಾಗಿ. ಏನಕ್ಕೆ ಕೊಟ್ರ ಹೆಸರು? ಅವರ ಯೇಸು ಕ್ರಿಸ್ತನ ಬೋಧನೆಗಳನ್ನ ಹಿಂಬಾಲಿಸ್ತಾ ಇದ್ರಿಂದ, ಅವರ ಜೀವನ ಶೈಲಿಯು ವ್ಯತ್ಯಾಸಕರವಾಗಿರೋದ್ರಿಂದ ಈ ಗುಂಪಿಗೆ ಕ್ರೈಸ್ತರೆಂಬುದಾಗಿ ಹೆಸರು ಕೊಟ್ರು. ಇವತ್ತು ಕ್ರೈಸ್ತರಂದ್ರೆ ಜನರಿಗೆ ಏನೆಲ್ಲ ಅಭಿಪ್ರಾಯ ಇದೆಯೋ ಅದು ಬೇರೆ ಪ್ರಶ್ನೆ. ಇನ್ನು ಕೆಲವರು ಹೇಳ್ಕೋಬಹುದು, ನಾನೊಬ್ಬ ವಿಶ್ವಾಸಿ ಅಂತ. ಐ ಆಮ್ ಎ ಬಿಲೀವರ್. ಬಿಲೀವರ್ ಅನ್ನೋ ಪದ ಬೈಬಲ್ ಎಷ್ಟಿದೆ ಗೊತ್ತಾ? 2 ಸಾರಿ. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಬಿಲೀವರ್, ವಿಶ್ವಾಸಿ ಅನ್ನೋ ಪದ ಎಷ್ಟು ಉಪಯೋಗಿಸಲ್ಪಟ್ಟಿದೆ ಅಂದ್ರೆ 2 ಸಾರಿ. ವಿಶ್ವಾಸಿ ಅಂದ್ರೆ ಏನು? ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಂತವರು. ದ ಬಿಲೀಫ್ ಇಸ್ ಡೆಮಾನ್ಸ್ಟ್ರೇಟೆಡ್ ಇನ್ ದರ್ ಬಿಹೇವಿಯರ್. ಅವರ ಒಂದು ನಂಬಿಕೆ ತಮ್ಮ ಗುಣಗಳಲ್ಲಿ ಅದು ಪ್ರಕಟಿಸಲ್ಪಡ್ತು. ಅಂಥವರು ತಮ್ಮನ್ನ ಏನ್ ಅನ್ಕೊಳ್ತಾ ಇದ್ದಾರೆ? ಬಿಲೀವರ್ಸ್ ಎಂಬುದಾಗಿ ಅವ್ರು ಕರೆಸ್ಕೊಳ್ತಾರೆ. ಸೊ ಇವತ್ತು ನೋಡಿದ್ರೆ ಬಿಲೀಫ್ಗೂ ಬಿಹೇವಿಯರ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ಎಲ್ಲರೂ ಬಿಲೀವರ್ಸ್ ಅಂತ ಹೇಳ್ಕೊಳ್ತಾರೆ, ಬಟ್ ಅವ್ರ ಬಿಹೇವಿಯರ್ ನೋಡಿದ್ರೆ ಇಟ್ಸ್ ಎ ಹ್ಯೂಜ್ ಗ್ಯಾಪ್. ಫಸ್ಟ್ ಬಿಲೀವರ್ ಅಂತ ಮದುವೆ ಮಾಡ್ಕೊಂಡೆ, ಆಮೇಲೆ ಗೊತ್ತಾಯ್ತು ಅವ್ರು ಯಾರು ಅಂತಾರೆ ಕೆಲವರು. ಫಸ್ಟ್ ಬಿಲೀವರ್ ಅಂದ್ಬಿಟ್ಟು ನಾನು ಪಾರ್ಟ್ನರ್ ಆಗಿ ಮಾಡ್ಕೊಂಡೆ ಅನ್ನೋ ಬಿಸ್ನೆಸ್ ಅಲ್ಲಿ, ಬಿಲೀವರ್ ಅಂದ್ಬಿಟ್ಟು ಕೆಲಸ ಕೊಟ್ಟೆ, ಈ ರೀತಿ ಆಗ್ಬಿಟ್ರು. ಸೊ ಬಿಲೀವರ್ ಅನ್ನೋ ಪದನೇ ಬೇರೆ ರೀತಿ ಆಗ್ಬಿಟ್ಟಿದೆ. ಬಟ್ ಐ ಹೋಪ್ ನಾವೆಲ್ಲರೂ ಕೂಡ ನಿಜವಾದ ಬಿಲೀವರ್ಸ್ ಆಗಿ, ವಿಶ್ವಾಸಿಗಳಾಗಿ, ನಮ್ಮ ಜೀವನ ಶೈಲಿಯ ಮುಖಾಂತರ, ನಮ್ಮ ಗುಣಗಳ ಮುಖಾಂತರ ನಾವು ಯಾರೆಂಬುದಾಗಿ ತೋರಿಸ್ಕೊಳ್ಬೇಕಾಗಿದೆ. 3ನೇದು, ಇವತ್ತಿನ ಜನರ ಟ್ರೆಂಡ್ ಪ್ರಕಾರ ಕೆಲವರು ಹೇಳ್ಬೋದು, ಐ ಆಮ್ ಎ ಫ್ಯಾನ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಎಷ್ಟು ಜನ ಜೀಸಸ್ ಫ್ಯಾನ್ ಆಗಿದ್ದಾರೆ ಇಲ್ಲಿ? ಎಷ್ಟು ಸರಿ ಇದೆ ಬೈಬಲ್ ಎಲ್ಲ ಪದ ಫ್ಯಾನ್ ಅಂತ? 0. ಆ ಫ್ಯಾನ್ ಅನ್ನೋ ಪದನೇ ಇಲ್ಲ. ಫ್ಯಾನ್ ಅಂತ ಹೆಂಗ್ ಬಂತ ಗೊತ್ತಾ? ಈ ಫ್ಯಾನ್ ನೋಡಿ ಬಂದಿಲ್ಲ ಪದ. ಅದು ಎಲ್ಲಿ ಹೆಂಗ್ ಸ್ಟಾರ್ಟ್ ಆಯ್ತು ಗೊತ್ತಾ ಫ್ಯಾನ್ ಅನ್ನೋ ಪದ? ಫ್ಯಾನ್ ಕಮ್ಸ್ ಫ್ರಮ್ ದ ವರ್ಡ್ ಕಾಲ್ಡ್ ಫ್ಯಾನಟಿಕ್ಸ್. 1800s ಅಲ್ಲಿ US ಅಲ್ಲಿ ಬೇಸ್ಬಾಲ್ ಲುಚ್ಚರ್ಗೆ ದೇ ಆರ್ ಫ್ಯಾನ್ಸ್ ಆಫ್ ಬೇಸ್ಬಾಲ್ ಕ್ರಿಕೆಟ್ ಅಂತ, ಬೇಸ್ಬಾಲ್ ಗೇಮ್ ಅಂತ ಕರೆಯೋರು. ಓಕೆ, ಎಷ್ಟು ಜನ ಯೇಸು ಕ್ರಿಸ್ತನ ನಿಜವಾದ ಫ್ಯಾನ್ಸ್ ಆಗಿದ್ದೀರಾ? ಕೆಲವರು ಆಗಿದ್ದೀರಾ. ಓಕೆ, ನಾನು ಯೇಸು ಕ್ರಿಸ್ತನ್ ಫ್ಯಾನ್ ಅಲ್ಲ. ಯಾಕೆ ಗೊತ್ತಾ? ಸೊ ಎಕ್ಸಾಂಪಲ್, ಕ್ರಿಕೆಟರ್ಸ್ ಫ್ಯಾನ್ಸ್ ಆಗಿರ್ಬೋದು, ಫಿಲ್ಮ್ ಸ್ಟಾರ್ಸ್ ಫ್ಯಾನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಕ್ರಿಕೆಟ್ನ ಉದಾಹರಣೆ ತಿಳ್ಕೊಡೋಣ. T20 ನಡೀತಾ ಇದೆ. ಓಕೆ, ಈಗೆಲ್ಲರೂ ಕೂಡ ಸ್ಯಾಮ್ಸನ್ ಫ್ಯಾನ್ಗಳು ಇವಾಗೆಲ್ಲರೂ ಕೂಡ. ಓಕೆ, ಅಲ್ಲೋ ಕ್ರಿಕೆಟ್ ನೋಡ್ತೀರಾ, ಸ್ಯಾಮ್ಸನ್ ನೋಡಿ ಶಾರ್ಟ್ಸ್ನೆಲ್ಲ ಎಂಜಾಯ್ ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಾನು ಸ್ಯಾಮ್ಸನ್ ಫ್ಯಾನ್ ಅನ್ಕೊಂಡು ಜೋರಾಗಿ ಗೌರವ ಪಡ್ತೀರಾ, ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀರಾ. ಅವ್ರ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡೋದು ಸಹಿಸೋದಿಲ್ಲ. ಆರ್ ಆಲ್ ಫ್ಯಾನ್ಸ್. ಓಕೆ, ಬಟ್ ಎಷ್ಟು ಜನಕ್ಕೆ ಸ್ಯಾಮ್ಸನ್ ಬಗ್ಗೆ ಗೊತ್ತು? ಕೆಲವ್ರಿಗಾದ್ರೂ ಗೊತ್ತು, ಅಟ್ಲೀಸ್ಟ್ ಕ್ರಿಕೆಟ್ ನೋಡೋರಿಗೆ. ನಾನು ರೀಸೆಂಟಾಗಿ ನೋಡಿದೆ. ಓಕೆ, ಸ್ಯಾಮ್ಸನ್ಗೆ ನೀವೇನಂತ ಗೊತ್ತಾ? ಬಟ್ ಯೇಸು ಸ್ವಾಮಿಗೆ ನಾವು ಗೊತ್ತಾ? ಯೇಸು ಸ್ವಾಮಿ ಏನಂತ ನಮಗ್ ಗೊತ್ತಾ? ಸೊ ಫ್ಯಾನ್ಸ್ಗೂ ಅವರ ಹೀರೋಸ್ಗೂ ರಿಲೇಶನ್ಶಿಪ್ ಇರೋದಿಲ್ಲ. ಓಕೆ, ಅದಕ್ಕೆ ನಾವು ಯೇಸು ಕ್ರಿಸ್ತನ ಫ್ಯಾನ್ಸ್ ಅಲ್ಲ. ಯಾಕೆಂದ್ರೆ ನಾವು ಯೇಸು ಸ್ವಾಮಿ ಯಾರೆಂಬುದರ ಬಗ್ಗೆ ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೇವೆ. ಯೇಸು ಸ್ವಾಮಿಗೂ ಕೂಡ ನಾವು ಯಾರಂತ ವೈಯಕ್ತಿಕವಾಗಿ ಗೊತ್ತಿದೆ, ತಿಳಿದಿದೆ. ನಮ್ಮ ಹೆಸರುಗಳು ಕೂಡ ಯೇಸು ಸ್ವಾಮಿಗೆ ತಿಳಿದಿದೆ. ಬಟ್ ಅನೇಕ ಸಾರಿ ಸಭೆಗಳಲ್ಲಿ
ವಿಶ್ವಾಸಿಗಳು ಫ್ಯಾನ್ಸ್ ತರ ಇರ್ತಾರೆ. ಫ್ಯಾನ್ಸ್ ಅಂದ್ರೆ ಚರ್ಚ್ಗೆ ಬರ್ತಾರೆ, ಚಪ್ಪಳೆ ಹೊಡಿತಾರೆ. ಓಕೆ, ದೇರ್ ಇಸ್ ಕಾಲ್ಡ್ ಜಸ್ಟ್ ಸ್ಪೆಕ್ಟೇಟರ್ಸ್. ದೇ ಆರ್ ನಾಟ್ ಪಾರ್ಟಿಸಿಪೇಟರ್ಸ್, ದೇರ್ ಓನ್ಲಿ ಸ್ಪೆಕ್ಟೇಟರ್ಸ್. ಕೆಲವರು ಚಪ್ಪಳೆನೂ ಹೊಡೆಯಲ್ಲ, ಕೆಲವು ಬಾಯಿ ಕೂಡ ತೆಗಿಯಲ್ಲ, ಸುಮ್ಮನೆ ಪಿಲ್ಲರ್ ತರ ನಿಂತ್ಕೊಂಡ್ಬಿಟ್ಟಿರ್ತೀರ. ಅದನ್ನ ತಪ್ಪಂತಲ್ಲ, ಅದನ್ನ ಮನೇಲಿ ಮಾಡ್ಕೋಬೋದಲ್ಲ. ಇಲ್ಲಿ ಒಂದು ವಾತಾವರಣ ದೇವ್ರನ್ನ ಆನಂದಿಸುವಂಥದ್ದು, ದೇವ್ರನ್ನ ಸ್ತುತಿಸುವಂಥದ್ದು. ವಿ ಇಟ್ಸ್ ಅನ್ ಎಕ್ಸ್ಪ್ರೆಷನ್, ಅವರ್ ಎಮೋಷನ್ಸ್ ವಿ ಎಕ್ಸ್ಪ್ರೆಸ್ ಇಟ್. ಯಾಕೆಂದ್ರೆ ಯೇಸು ಸ್ವಾಮಿ ಬಗ್ಗೆ ಅಷ್ಟು ಪ್ರೀತಿ. ಓಕೆ, ಪ್ರೀತಿ ಇದ್ರೆ ಎಕ್ಸ್ಪ್ರೆಷನ್ಸ್ ಬರ್ತವೆ, ಎಮೋಷನ್ಸ್ ಇಲ್ದಕ್ಕೆ ಸಾಧ್ಯನಲ್ಲ. ಎಮೋಷನ್ಸ್ ಆರ್ ಪಾರ್ಟ್ ಆಫ್ ಅವರ್ ಬೀಯಿಂಗ್, ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ. ಬಟ್ ನಾವು ಕೇವಲ ಪ್ರೇಕ್ಷಕರಾಗಿರೋದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿಲ್ಲ. ಸಭೆಗಳಲ್ಲಿ ನಾವು ಕೇವಲ ಕೆಲವರು ಚಪ್ಪಾಳೆ ಹೊಡಿಬೋದು, ಎಲ್ಲ ಮಾಡ್ಬೋದು, ಅಷ್ಟೇ ಇರುತ್ತೆ. ಭಾನುವಾರ ಮಾತ್ರ ಅವ್ರ ಕ್ರೈಸ್ತವ ಜೀವಿತ ಅಂದ್ರೆ ಸಭೆಗೆ ಬರ್ತೀವಿ, ಚಪ್ಪಾಳೆ ಹೊಡಿತೀವಿ, ಆಡಾಡ್ತೀವಿ ಅಷ್ಟೇ. ಬಟ್ ದೇ ಆರ್ ನಾಟ್ ಪಾರ್ಟಿಸಿಪೇಟರ್ಸ್ ಇನ್ ದ ಲೈಫ್ ಅಂಡ್ ದ ಮಿಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ಭಾಗಿಗಳಾಗಿರಬೇಕು, ಸಭೆಯಲ್ಲಿ ಭಾಗಿಗಳಾಗಿರಬೇಕು, ಸಭೆಯ ದರ್ಶನದಲ್ಲಿ ಭಾಗಿಗಳಾಗಿರಬೇಕು, ಯೇಸು ಕ್ರಿಸ್ತನ ಉದ್ದೇಶದಲ್ಲಿ ಭಾಗಿಗಳಾಗಿರಬೇಕು. ನಾವು ಕೇವಲ ಯೇಸುವಿನ ಪ್ರೇಕ್ಷಕರಾಗಿರೋದಕ್ಕೋಸ್ಕರ ಕರೆಯಲ್ಪಟ್ಟಿಲ್ಲ, ಬಟ್ ಯೇಸು ಕ್ರಿಸ್ತನ ಜೀವನದಲ್ಲಿ, ಯೇಸು ಕ್ರಿಸ್ತನ ಉದ್ದೇಶದಲ್ಲಿ, ಯೇಸು ಕ್ರಿಸ್ತನ ಒಂದು ಬಯಕೆಗಳಿಗೆ ಭಾಗಿಗಳಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಬಟ್ ಅನೇಕರಷ್ಟು ಜನರು ಕ್ರೈಸ್ತವ ಜೀವನದಲ್ಲಿ ಕೇವಲ ಪ್ರೇಕ್ಷಕರಾಗಿ ಉಳ್ಕೊಂಡ್ಬಿಡ್ತಾರೆ. ಕೇವಲ ಭಾನುವಾರ ಬಂದು ಬಾಯ್ ಅನ್ಕೊಂಡು ಹೋಗ್ತಾರೆ ಅಷ್ಟೇ. ಯೇಸು ಸ್ವಾಮಿಗೆ, ಯೇಸು ಸ್ವಾಮಿಗೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರ ಬಾಯಿಂದ ಏನೂ ಬರಲ್ಲ. ಅರೆ ಯೇಸು ಸ್ವಾಮಿ ನಮಗೇನು ಮಾಡ್ತಾರೆ ಅಂತ ಕೋಪ ಮಾತ್ರ ಬರುತ್ತೆ. ಹಲ್ಲೆಲೂಯಾ. ಬಟ್ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳನ್ನ ಏನಂತ ಗುರುತಿಸ್ತಾರೆ ಗೊತ್ತಾ? ಡಿಸೈಪಲ್ಸ್, ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ. ಶಿಷ್ಯರನ್ನ ಪದ ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಸಾರಿ ಬಳಸಿದಾರೆ ಗೊತ್ತಾ? ಸುಮಾರು 269 ಸಾರಿ, 269 ಟೈಮ್ಸ್. ಕ್ರಿಸ್ಟಿಯನ್ ಅನ್ನೋ ಪದ ಎಷ್ಟು ಸಾರಿ ಇದೆ? 3 ಸಾರಿ ಇದೆ. ಬಿಲೀವರ್ ಅನ್ನೋ ಪದ ಎಷ್ಟು ಸಾರಿ ಇದೆ? 2 ಸಾರಿ ಇದೆ. ಡಿಸೈಪಲ್ ಅನ್ನೋ ಪದ ಮೋರ್ ದೆನ್ 269 ಟೈಮ್ಸ್. ಅದರಲ್ಲೇ ನಮ್ಗೆ ಅರ್ಥ ಆಗ್ಬೇಕು, ದೇರ್ ಇಸ್ ಎ ಡೀಪ್ ಸಿಗ್ನಿಫಿಕೆನ್ಸ್. ಶಿಷ್ಯರು, ನಾವು ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ಕೇವಲ ಕ್ರೈಸ್ತರಾಗಿರೋದಕ್ಕೋಸ್ಕರ ಅಲ್ಲ, ಕೇವಲ ವಿಶ್ವಾಸಿಗಳಾಗಿರೋದಕ್ಕೋಸ್ಕರ ಅಲ್ಲ, ಕೇವಲ ಫ್ಯಾನ್ಸ್ ಆಗೋದಕ್ಕೋಸ್ಕರ ಅಲ್ಲ, ಕೇವಲ ಕನ್ವರ್ಟ್ಸ್ ಆಗಿರೋದಕ್ಕೋಸ್ಕರ ಅಲ್ಲ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಯೇಸು ಸ್ವಾಮಿಯ ಮಹಾ ಆದೇಶದಲ್ಲಿ ಮತ್ತೇನು ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ಏನ್ ಆಜ್ಞೆ ಕೊಟ್ಟರು? ಅದನ್ನ ಮಹಾ ಆಜ್ಞೆ ಅಂತೇವೆ, ಮಹಾ ಆದೇಶ ಅಂತೇವೆ. ಏನ್ ಹೇಳ್ತಾರೆ? ಗೋ ಅಂಡ್ ಮೇಕ್ ಡಿಸೈಪಲ್ಸ್ ಆಫ್ ಆಲ್ ನೇಷನ್ಸ್. ನೀವು ಹೊರಟು ಹೋಗಿ ಲೋಕದ ಎಲ್ಲಾ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ. ಯೇಸು ಸ್ವಾಮಿಯನ್ನ ನನ್ನ ಕನ್ವರ್ಟ್ಸ್ ಆಗಿ ಮಾಡಿ ಅಂತ ಹೇಳಿಲ್ಲ, ನನ್ನ ಕ್ರಿಶ್ಚಿಯನ್ಸ್ ಆಗಿ ಮಾಡಿ ಅಂತ ಹೇಳಿಲ್ಲ, ಬಿಲೀವರ್ಸ್ ಆಗಿ ಅವ್ರು ಮಾಡಿ ಅಂತ ಹೇಳಿಲ್ಲ. ಬಟ್ ಏನಂತ ಮಾಡಕ್ಕೆ ಹೇಳಿದ್ದಾರೆ? ಶಿಷ್ಯರು. ಇಟ್ಸ್ ಅ ಡೀಪ್ ವರ್ಡ್. ಅಫ್ಕೋರ್ಸ್ ಡಿಸೈಪಲ್ಸ್ ಬಂದು ಕ್ರಿಶ್ಚಿಯನ್ಸ್ ಆಗಿರ್ತಾರೆ, ಬಿಲೀವರ್ಸ್ ಆಗಿರ್ತಾರೆ, ಫ್ಯಾನ್ಸ್ ಆಗಿರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಡಿಸೈಪಲ್ ಅನ್ನತಕ್ಕಂಥದ್ದು, ಶಿಷ್ಯರು ಅನ್ನತಕ್ಕಂಥದ್ದು, ಅದು ಬಹಳ ಆಳವಾದ ಒಂದು ಪದ, ಆಳವಾದ ಅರ್ಥವನ್ನ ಒಳಗೊಂಡಿರ್ತಕ್ಕಂಥ ಪದ. ಡಿಸೈಪಲ್, ಶಿಷ್ಯ ಅಂತ ಅರ್ಥ ಏನ್ ಗೊತ್ತಾ? ಇವತ್ತೆಲ್ಲ ಗುರು ಶಿಷ್ಯ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಸಂಬಂಧ ಏನು ಅಂತ. ಮಾತು ಕರಿತೀವಿ, ಶಿಷ್ಯ ಬಾರ ಹೋಗೋ ಅಂತ, ಅದು ಬೇರೆ ಕತೆ. ಬಟ್ ಶಿಷ್ಯ ಅನ್ನೋ ಪದ, ಯೇಸು ಸ್ವಾಮಿಗೆ ನಾವು ಯಾರಾಗ ಕರೆಯಲ್ಪಟ್ಟಿದ್ದ? ನಮ್ಮನ್ನ ಶಿಷ್ಯರು. ಈ ಡಿಸೈಪಲ್ ಅಂದ್ರೆ ಅದು ಗ್ರೀಕ್ ಅಲ್ಲಿ ಮ್ಯಾಥಟೇಸ್ ಅಂತ, ಆ ವರ್ಡಿಂದನೇ ಬರೋದು ಮ್ಯಾಥಮೆಟಿಕ್ಸ್ ಅಂತ. ಎಲ್ಲರೂ ಕೂಡ ಬಹಳ ಫೇವರೇಟ್ ಸಬ್ಜೆಕ್ಟ್ ಅಂತ ಗೊತ್ತು ನನಗದು, ಮ್ಯಾಥಮೆಟಿಕ್ಸ್. ಅದೆಲ್ಲಿಂದ ಬರುತ್ತೆ ಅಂದ್ರೆ ಮ್ಯಾಥಟೇಸ್ ಎಂಬುದಾಗಿ. ಅದರ ಅರ್ಥ ಅಂದ್ರೆ ಲರ್ನರ್, ಸ್ಟೂಡೆಂಟ್, ಅಪ್ರೆಂಟೈಸ್. ಓಕೆ, ಶಿಷ್ಯ ಅನ್ನೋ ಪದದ ಅರ್ಥ ಏನಂದ್ರೆ ಸ್ಟೂಡೆಂಟ್, ಲರ್ನರ್. ಈ ದಿನಗಳ ಒಂದು ಸ್ಟೂಡೆಂಟ್ಸ್ ಮತ್ತು ಟೀಚರ್ ರಿಲೇಶನ್ಶಿಪ್ಗೂ ಆ ದಿನದಲ್ಲಿ ಯೇಸು ಸ್ವಾಮಿಯ ದಿನದಲ್ಲಿದ್ದಂಥ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ರಿಲೇಶನ್ಶಿಪ್ಗೂ ಬಹಳ ವ್ಯತ್ಯಾಸವಿದೆ. ಆ ದಿನಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ದಿನಗಳಲ್ಲಿ ಶಿಷ್ಯರು ಗುರುಗಳು ಒಟ್ಟಿಗೆ ಇರ್ತಾ ಇದ್ರು, 24/7. ಸ್ಕೂಲ್ಗೆ ಹೋಗಿ ಬರೋದಲ್ಲ, ಕಾಲೇಜ್ಗೆ ಹೋಗಿ ಬರೋದಲ್ಲ, ಗುರು ಜೊತೆನೆ ಉಳ್ಕೊಳ್ತಾ ಇದ್ರು, ಪಾಠಗಳನ್ನ ಕಲಿತಾ ಇದ್ರು. ಬಟ್ ದ ಮೇನ್ ಏಮ್ ಆಫ್ ಎಜುಕೇಶನ್, ಆ ದಿನಗಳ ಒಂದು ಶಿಷ್ಯತ್ವದ ಒಂದು ಮುಖ್ಯ ಉದ್ದೇಶ ಅಂದ್ರೆ ಗುರುವಿನ ಹಾಗೆ ಆಗುವಂಥದ್ದು. ಶಿಷ್ಯರು ಕೂಡ ಅವರ ಜೀವನದ ಉದ್ದೇಶ ಏನಾಗಿರುತ್ತಂದ್ರೆ ಅವರು ಗುರುವಿನ ತರ ಆಗ್ಬೇಕು ಎಂಬುದಾಗಿ.
ಸೊ ಯೇಸು ಸ್ವಾಮಿಯು ನಮ್ಮನ್ನ ತನ್ನ ಶಿಷ್ಯರಾಗುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ ಅಂದ್ರೆ ಅರ್ಥ ಏನಂದ್ರೆ ನಾವೆಲ್ಲರೂ ಕೂಡ ನಮ್ಮ ಗುರುವಾಗಿರುವ ಯೇಸುವಿನ ಹಾಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಆಮೆನ್, ಹಲ್ಲೆಲೂಯ. ಅಂದ್ರೆ ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಜೀವನ ಶೈಲಿ ಎಲ್ಲ ಕೂಡ ಯಾರ ಹಾಗೆ ಆಗ್ಬೇಕೆಂಬುದಾಗಿ ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ, ಆತನ ಹಾಗೆ. ಅವರು ಮಾತ್ರ ನಿಜವಾದ ಯೇಸು ಕ್ರಿಸ್ತನ ಶಿಷ್ಯರು. ಹಲ್ಲೆಲೂಯ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯನ ಕೇಳ್ತಾ ಇರ್ಬೇಕಂದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬೇಕು. ಅದೇನೆಂದರೆ, ನಾನು ಕೇವಲ ಒಬ್ಬ ಕ್ರೈಸ್ತನ, ಅಥವಾ ಕೇವಲ ಒಬ್ಬ ವಿಶ್ವಾಸಿನ, ಅಥವಾ ಕೇವಲ ಒಬ್ಬ ಕನ್ವರ್ಟ್ ಆಗಿದ್ದೀನ, ಅಥವಾ ಕೇವಲ ಒಬ್ಬ ಯೇಸು ಕ್ರಿಸ್ತನ ಫ್ಯಾನ, ಅಥವಾ ಯೇಸು ಕ್ರಿಸ್ತನ ಶಿಷ್ಯನ ಎಂಬುದಾಗಿ ಪ್ರಶ್ನೆ ನಮ್ಮಲ್ಲಿ ಮೂಡಬೇಕು. ಆ ಪ್ರಶ್ನೆಗೆ ಇವತ್ತು ನಾವು ಉತ್ತರಿಸ್ಕೊಳ್ಬೇಕು. ನಾವು ಯಾರಾಗಿದ್ರು ಕೂಡ ಈ ವಾಕ್ಯವನ್ನು ಕೇಳಬೇಕಂದ್ರೆ ಯೇಸು ಕ್ರಿಸ್ತನ ಉದ್ದೇಶ ಅಂದ್ರೆ ನಾವು ಆತನ ಶಿಷ್ಯರಾಗಬೇಕೆಂಬುದಾಗಿ. ಸೊ ಈ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಾಗಬೇಕಂದ್ರೆ ಕೆಲವು ಷರತ್ತುಗಳನ್ನು ಇಟ್ಟಿದ್ದಾರೆ. ಯಾರು ಆತನ ಶಿಷ್ಯರು ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿದ್ದಾರೆ. ಆ ವಾಕ್ಯವನ್ನ ನಾವು ನೋಡಿ ನಾವು ಈ ಶಿಷ್ಯತ್ವದ ಬಗ್ಗೆ ಕೆಲವು ವಿಷಯಗಳನ್ನ ಕಲಿತುಕೊಳ್ಳುವಂತರಾಗೋಣ. ಲೂಕನ ಬರೆದ ವಾರ್ತೆ 14ನೇ ಅಧ್ಯಾಯ 25ರಿಂದ 33. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಅಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಕೇಳಿಸ್ಕೊಂಡ್ರ? ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನಿಮ್ಮಲ್ಲಿ ಯಾವನಾದರೂ ಒಂದು ಗೋಪುರವನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕುಳಿತುಕೊಂಡು ಅದಕ್ಕೆ ಎಷ್ಟು ಖರ್ಚು ಆದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಇದೆಯೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವೆನೋ ಇಲ್ಲವೋ ಎಂದು ಕುಳಿತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಮಾಡಿಕೊಳ್ಳುವನು. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಆಮೇನ್. ಎಷ್ಟು ಜನ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೀರಾ? ಯೇಸು ಕ್ರಿಸ್ತನ ಶಿಷ್ಯರಾಗಿರ್ಬೇಕಂದ್ರೆ ಇಲ್ಲಿ ಯೇಸು ಸ್ವಾಮಿ 3 ಕಂಡೀಷನ್ಸ್ ನ ಹಾಕ್ತಾ ಇದ್ದಾರೆ. ಆ 3 ಕಂಡೀಷನ್ಸ್ ನ ಪೂರೈಸಿದ್ರೇನೆ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿರೋದಕ್ಕೆ ಸಾಧ್ಯ. ಅನೇಕ ಸಾರಿ ಫೋನ್ಗಳಲ್ಲಿ ಅಪ್ಡೇಟ್ಸ್ ಬರ್ತವೆ, ಅಪ್ಡೇಟ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತವೆ. ಅದಾದ್ಮೇಲೆ ಅಗ್ರಿ ಅಂತ ಒಂದು ಇದು ಬರುತ್ತೆ, ಟಿಕ್ ಬರುತ್ತೆ. ಆ ಅಗ್ರಿ ಅಂತ ಹಾಕಿದ್ರೆ ಆ ಸಾಫ್ಟ್ವೇರ್ ನಿಮಗೆ ಡೌನ್ಲೋಡ್ ಆಗೋದು. ಎಲ್ಲ ಓದ್ತೀವಿ, ಕೂತ್ಕೊಂಡು ಎಲ್ಲವನ್ನು ಕೊನೆಗೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಅಗ್ರಿ ಅಂತ ಓದ್ಬಿಡ್ತೀವಿ. ಇಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಇಲ್ಲ ಕಂಪನಿಯಲ್ಲಿ ಸೇರ್ಕೊಳ್ತಾ ಇದ್ರೆ ಎಷ್ಟೋ ಪೇಜ್ಗಳು ಇರ್ತವೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಕೂಡ ಕೂತ್ಕೊಂಡು ಓದ್ತೀರಾ ನೀವು. ಕೊನೆಗೆ ಅಗ್ರಿ ಮಾತ್ರ ಹಾಕ್ಬಿಡ್ತೀರಾ, ಸೈನ್ ಹಾಕ್ಬಿಡ್ತೀರಾ. ಕೆಲವೊಮ್ಮೆ ಯೇಸು ಕ್ರಿಸ್ತನ ಹಿಂಬಾಲಿಸುವಾಗಲೂ ಕೂಡ ಅದೇ ರೀತಿ ನಾವು ಮಾಡ್ಬಿಟ್ಟಿರ್ತೇವೆ. ಯೇಸು ಸ್ವಾಮಿತ ಹಿಂಬಾಲಿಸು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ದೇನೆ ನಾ ಯೇಸುವನ್ನ ಹಿಂಬಾಲಿಸಕ್ಕೆ ನಾ ಸ್ಟಾರ್ಟ್ ಮಾಡಿರ್ಬೋದು. ಯೇಸುವನ್ನ ಹಿಂಬಾಲಿಸೋದಕ್ಕೂ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆಯವ್ರನ್ನ ಹಿಂಬಾಲಿಸೋದಕ್ಕೂ ಫಾಲೋ ಆಗೋದಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತಾ ಇದ್ರೆ ಅವ್ರನ್ನ ಫಾಲೋ ಮಾಡ್ಬೋದು, ನಿಮ್ಮ ಜೀವಿತ ನೀವು ಜೀವಿಸ್ಕೊಂಡು ಹೋಗ್ಬೋದು. ಬಟ್ ಯೇಸು ಕ್ರಿಸ್ತನ ಫಾಲೋ ಮಾಡಿಕೊಂಡು ನಿಮ್ಮ ಜೀವಿತ ನೀವು ಜೀವಿಸ್ಕೊಂಡು ಹೋಗ್ತೀವಿ ಅಂದ್ರೆ ಯೇಸು ಸ್ವಾಮಿ ಒಪ್ಪೋದಿಲ್ಲ. ನಿಮ್ಮ ಜೀವನ ಅವರ ತಕ್ಕ ಹಾಗೆ ಅವರಿಗೆ ಮೆಚ್ಚಿಯಾಗೋ ರೀತಿಯಲ್ಲಿ ಇರಬೇಕಾಗುತ್ತೆ. ಹಲ್ಲೆಲೂಯಾ. ಸೊ ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಮುಂಚೆನೆ ತಿಳಿಸ್ಬಿಟ್ಟಿದ್ದಾರೆ. ಈ ದಿನಗಳ ವ್ಯಾಪಾರದ ಒಂದು ಅಡ್ವರ್ಟೈಸ್ಮೆಂಟ್ಗಳ ಲೋಕದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಯಾವ ರೀತಿ ಇರ್ತವೆ ಅಂದ್ರೆ, ನಮ್ಮನ್ನು ಹೆಂಗಾದ್ರೂ ಮಾಡಿ
ಬಕ್ರಾ ಮಾಡಬೇಕು ಅಂತ, ಹೆಂಗಾದ್ರೂ ಮಾಡಿ ನಮ್ಮನ್ನ ಆಕರ್ಷಿಸ್ಕೊಳ್ಬೇಕು ಅಂತ ಇಂಪಾರ್ಟೆಂಟ್ ಮ್ಯಾಟರ್ಸ್ನೆಲ್ಲ ರಿವೀಲ್ ಮಾಡಲ್ಲ ಅವರು. 70% ಡಿಸ್ಕೌಂಟ್, 90% ಡಿಸ್ಕೌಂಟ್, ಇಲ್ಲ ಇದ್ರ ಇನ್ವೆಸ್ಟ್ ಮಾಡಿ ವಿತಿನ್ 5 years ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ, ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ಕೊನೆಯಲ್ಲಿ ಒಂದು ಆಸ್ಟ್ರಿಕ್ಸ್ ಅಂತ ಹಾಕಿರ್ತಾರೆ. ಅದರ ಅರ್ಥ ಏನು? ಕಂಡೀಷನ್ಸ್ ಅಪ್ಲೈ. ಅದನ್ನ ಡೈರೆಕ್ಟ್ ಆಗಿ, ನೇರವಾಗಿ, ಎಕ್ಸ್ಪ್ಲಿಸಿಟ್ ಆಗಿ ನಿಮ್ಗೆ ಹೇಳೋದಿಲ್ಲ. ಯೇಸು ಸ್ವಾಮಿ ಆ ರೀತಿ ಇಲ್ಲ. ಯೇಸು ಸ್ವಾಮಿ ಮುಂಚೆನೆ ಆತನ ಹಿಂಬಾಲಿಸಿದ್ರೆ ನಿಮಗೆ ಏನೇನು ಆಗುತ್ತೆ, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಬುದಾಗಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ನನ್ನ ಹಿಂಬಾಲಿಸಿದ್ರೆ ನಿಮ್ಗೆ ಯಾವ ಕಷ್ಟ ಬರಲ್ಲ, ಯಾವ ನೋವು ಬರಲ್ಲ, ಯಾವ ಸೋಲು ಉಂಟಾಗಲ್ಲ, ಯಾವ ರೋಗ ಬರಲ್ಲ ಅಂತ ಯೇಸು ಸ್ವಾಮಿ ಎಲ್ಲಾದ್ರೂ ಹೇಳಿದಾರ? ಫಸ್ಟೇ ಹೇಳಿದ್ದಾರೆ. ಅವೆಲ್ಲ ಬರ್ತವೆ ಅಂತ ಫಸ್ಟೇ ಯೇಸು ಸ್ವಾಮಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಒಂದು ಓದಿದಂಥ ವಾಕ್ಯ ಭಾಗದಲ್ಲಿ 3 ಸ್ಪೆಸಿಫಿಕ್ ಕಂಡೀಷನ್ಸ್ನ ಯೇಸು ಸ್ವಾಮಿಯು ಹಾಕಿದ್ದಾರೆ. ಆ ಕಂಡೀಷನ್ಸ್ನ ನಾವು ಪೂರೈಸಿದಾಗ ಮಾತ್ರ ನಾವು ನಿಜವಾಗಲೂ ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕೆ ಸಾಧ್ಯ. ಹಾಲೆಲೂಯ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಮಹಾಭಾಗ್ಯವನ್ನ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ. ಆದರೆ ಅನೇಕರು ಯೇಸು ಕ್ರಿಸ್ತನ ಕಂಡೀಷನ್ಸ್ನ ಪೂರೈಸ್ದೇನೆ ತಮ್ಮ ಇಷ್ಟ ಬಂದಂಗೆ ಜೀವಿಸ್ಕೊಂಡು ಕ್ರೈಸ್ತರಾಗಿರ್ತಾರೆ, ವಿಶ್ವಾಸಿಗಳಾಗಿರ್ತಾರೆ, ಸಭೆಗೆ ಬರ್ತಾರೆ, ಬಟ್ ದೇ ಆರ್ ನಾಟ್ ಟ್ರೂ ಡಿಸೈಪಲ್ಸ್ ಆಫ್ ಜೀಸಸ್. ಆದ ಕಾರಣ ಅವರ ಜೀವನದಲ್ಲಿ ಯಾವುದೇ ರೂಪಾಂತರವಿಲ್ಲ, ಬದಲಾವಣೆ ಇಲ್ಲ, ಬೆಳವಣಿಗೆ ಇಲ್ಲ, ಅಭಿವೃದ್ಧಿ ಇಲ್ಲ, ಆಶೀರ್ವಾದ ಇಲ್ಲ. ಬೇರೆಯವರು ಕೂಡ ಭಾರವಾಗಿ ಇರೋ ರೀತಿಯಲ್ಲಿ ಆಗ್ಬಿಟ್ಟಿರ್ತಾರೆ. ಬಟ್ ಯಾವಾಗ ನಾವು ಯೇಸು ಕ್ರಿಸ್ತನ ನಿಜವಾದ ಶಿಷ್ಯರಾಗಿರ್ತೇವೋ, ಯೇಸುವಿನ ಗುಣಗಳು ನಮ್ಮದಾಗುತ್ತೋ, ಆವಾಗ ನಮ್ಮ ಜೀವಿತಗಳ ಮುಖಾಂತರ ಅನೇಕರ ಮೇಲೆ ಪರಿಣಾಮನ ಬೀರೋದಕ್ಕೆ ಸಾಧ್ಯ. ಹಾಲೆಲೂಯ. ಮೊದಲನೇ ಕಂಡೀಷನ್ ಏನು? ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ವಾಟ್ ಇಸ್ ದ ಫಸ್ಟ್ ಕಂಡೀಷನ್? ಯೇಸು ಕ್ರಿಸ್ತನ ಶಿಷ್ಯನಾಗ್ಬೇಕಂದ್ರೆ ನೀವು ನಿಮ್ಮ ಹೆಂಡತಿನ, ಗಂಡನನ್ನ, ಅಣ್ಣ, ತಂಗಿ, ಅಕ್ಕ, ತಮ್ಮ, ಯಾರೆಲ್ಲ ಇದ್ರ, ತಂದೆ, ಎಲ್ಲನೂ ಏನ್ ಮಾಡ್ಬೇಕಂತ ಇದೆ ಇಲ್ಲಿ? ಹಾಗೆ ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದಾರ. ಯೇಸು ಸ್ವಾಮಿ ಇನ್ನೊಂದ್ ಕಡೆ ಹೇಳಿದ್ದಾರೆ, ನಿಮ್ಮ ತಂದೆ ತಾಯಿನ ಸನ್ಮಾನಿಸುವಂತರಾಗಬೇಕು, ಪ್ರೀತಿಸುವಂತರಾಗಬೇಕು, ನಿಮ್ಮಂತೆ ನಿಮ್ಮ ನೆರೆಯವರನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳಿದ್ರು. ಅದೇ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಎಲ್ಲನ್ನು ಕೂಡ ಹಾಗೆ ಮಾಡದೇ ಇದ್ರೆ ನನ್ನ ಶಿಷ್ಯರಾಗೋದಕ್ಕೆ ನೀವು ಲಾಯಕ್ಕಿಲ್ಲ. ಏನಿದ್ರ ಅರ್ಥ? ಎಷ್ಟು ಜನ ರೆಡಿ ಇದ್ದೀರಾ ನಿಮ್ಮ ಹೆಂಡತಿನ ದ್ವೇಷಿಸೋದಕ್ಕೆ? ಎಷ್ಟು ಜನ ಇದ್ದೀರಿ ನಿಮ್ ಗಂಡನ ದ್ವೇಷ ಮಾಡಕ್ಕೆ? ಎಷ್ಟು ಜನ ನಿಮ್ಮ ತಂದೆ ತಾಯಿಗಳನ್ನ ದ್ವೇಷ ಮಾಡ್ತಾರೆ? ಎಷ್ಟು ಜನ ಕೈ ಎತ್ತಿ ನೋಡೋಣ. ಎಲ್ಲ ಎದುರ್ತಾ ಇದಾರ ಗೊತ್ತಾ ಕೈ ಎತ್ತಕ್ಕೆ? ಯೇಸು ಹೇಳ್ತಾ ಇದ್ರೆ, ನಿಮ್ಮ ಗಂಡ, ಹೆಂಡತಿ, ತಂದೆ ತಾಯಿನ ದ್ವೇಷ ಮಾಡಿಲ್ಲ ಅಂದ್ರೆ ಯು ಆರ್ ನಾಟ್ ಫಿಟ್ ಟು ಬಿ ಮೈ ಡಿಸೈಪಲ್. ನೀವು ನನ್ನ ಶಿಷ್ಯರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾರೆ. ವಾಟ್ ಡಿಡ್ ಹಿ ಆಕ್ಚುಲಿ ಮೀನ್? ನಾವು ಇದನ್ನ ವರ್ಡ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ 2 ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಇಟ್ಸ್ ಅನ್ ಹೈಪರ್ಬೋಲಿಕ್ ಲ್ಯಾಂಗ್ವೇಜ್. ಯೇಸು ಸ್ವಾಮಿಯು 2 ಆಪೋಸಿಟ್ಸ್ ನ ಕಂಪೇರ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಎಂಬುದಾಗಿ ನಮ್ಮನ್ನ ತೋರಿಸ್ತಾ ಇದ್ದಾರೆ. ಇಬ್ರಿಯ ಭಾಷೆಯಲ್ಲಿ, ಇಬ್ರಿಯ ಒಂದು ಲ್ಯಾಂಗ್ವೇಜ್ ಅಲ್ಲಿ ಇದರ ಅರ್ಥ ಏನಂದ್ರೆ ಟು ಲವ್ ಸಮಥಿಂಗ್ ಅಬಾವ್ ದೆನ್ ಅದರ್ಸ್. ಅಂದ್ರೆ ಇದರ ಅರ್ಥ ಏನಂದ್ರೆ, ಮತ್ತೊಂದು ಸುವಾರ್ತೆ 10:37 ಇದೇ ವಾಕ್ಯ ಬರೆಯಲ್ಪಟ್ಟಿದೆ. ಅಲ್ಲಿ ಸ್ಪಷ್ಟವಾಗಿ ನಮ್ಗೆ ಅದ್ರ ಉತ್ತರ ಸಿಗುತ್ತೆ. ಅದೇನಂದ್ರೆ, ಯೇಸು ಸ್ವಾಮಿಕ್ಕಿಂತ ಹೆಚ್ಚಾಗಿ ನಾವು ಯಾರನ್ನ ಪ್ರೀತಿಸಬಾರದು ಎಂಬುದಾಗಿ ಇದರ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೀವು ನೋಡ್ಬೇಕಂದ್ರೆ, ಆದಿಕಾಂಡ 29ನೇ ಅಧ್ಯಾಯ 30-31 ಅಲ್ಲಿ ಯಾಕೋಬನು ಲಿಯಾಳನ್ನ ದ್ವೇಷಿಸಿದ ಅಂತ ಒಂದು ವಾಕ್ಯ ಇದೆ ಅಲ್ಲಿ. ಬಟ್ ಅದರ ಮೇಲಿನ ವಾಕ್ಯ ನೋಡೋದಾದ್ರೆ ಆ ನಿಜವಾದ ಅರ್ಥ ಏನಂದ್ರೆ, ಯಾಕೋಬನು ರಾಹೇಳನ್ನ ಲಿಯಾಗಿಂತ ಹೆಚ್ಚಾಗಿ ಪ್ರೀತಿಸಿದ ಅಂತ ಅರ್ಥ. ಸೊ ಈ ವಾಕ್ಯದ ಸಿಂಪಲ್ ಅನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯೇಸು ಸ್ವಾಮಿ ನಿಮ್ಮ ತಂದೆ ತಾಯಿಯನ್ನ, ಗಂಡ ಹೆಂಡತಿಯನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿದನ್ನ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನಮಗೆ ಆತನ ಮೇಲಿರತಕ್ಕಂಥ ಪ್ರೀತಿ ಇವರೆಲ್ಲರ ಮೇಲೆ ಇರೋಕ್ಕಿಂತ ಪ್ರೀತಿ ಅಧಿಕವಾಗಿರ್ಬೇಕೆಂಬುದಾಗಿ. ಹಾಲೆಲೂಯ. ವಿ ನೀಡ್ ಟು ಹ್ಯಾವ್ ಅನ್ ಅನ್ಪ್ಯಾರಲಲ್ಡ್, ಅನ್ರೈವಲ್ಡ್ ಲವ್ ಫಾರ್ ಜೀಸಸ್. ಅಂದ್ರೆ ನಮಗೆ ಯೇಸು ಕ್ರಿಸ್ತನ ಮೇಲಿರತಕ್ಕಂಥ ಪ್ರೀತಿಗೆ ಸಮಾನ ಯಾವ ಪ್ರೀತಿ ಕೂಡ ಇರಬಾರ್ದು ಎಂಬುದಾಗಿ. ಜೀಸಸ್ ವಾಂಟ್ಸ್
ಟು ಬಿ ಅವರ್ ಫಸ್ಟ್ ಲವ್ ಅಂಡ್ ಫಸ್ಟ್ ಪ್ಲೇಸ್. ನಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಯಾರಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ. ಯೇಸು ಸ್ವಾಮಿ ಮೊದಲನೇ ಪ್ರೀತಿ. ಎಷ್ಟು ಜನ ನಿಜವಾಗ್ಲೂ ಕುಳಿತರೆ ಎಲ್ಲರೂ ಕೂಡ ನನ್ನ ಜೀವನದಲ್ಲಿ ಮೊದಲನೇ ಪ್ರೀತಿ, ಮೊದಲನೇ ಸ್ಥಾನ ಯೇಸು ಸ್ವಾಮಿ ಅಂತ ಎಷ್ಟು ಜನ ಹೇಳ್ತೀರಾ? ಸುಮ್ಮನೆ ಕೈ ಎತ್ತಕ್ಕೆ ಹೋಗ್ಬೇಡಿ. ನನ್ನ ಹೇಳೋ ಪ್ರಶ್ನೆಗಳಿಗೆ ಈಜಿಯಾಗಿ ಕೈ ಎತ್ತಬೇಡಿ. ಪ್ರಶ್ನೆ ಕೇಳ್ತೀನಿ ಬಟ್ ಕೈ ಎತ್ತಕ್ಕೆ ಹೋಗ್ಬೇಡಿ. ಕೈ ಎತ್ತಿದ್ರೆ ನೀವು ಪ್ರಾಬ್ಲಮ್ ಹಾಕೊಳ್ತೀರಾ. ಯಾವಾಗ ನಾವು ನಿಜವಾಗ್ಲೂ ಯೇಸು ಸ್ವಾಮಿ ಫಸ್ಟ್ ಅಂತ ಹೇಳಕ್ ಸಾಧ್ಯ ಆಗುತ್ತಾ? ನಮ್ಮ ಎಲ್ಲಾ ಸಂಬಂಧಗಳಲ್ಲಿ ಯಾವಾಗ ನಿಜವಾಗ್ಲೂ ಯೇಸು ಸ್ವಾಮಿಯ ಮೊದಲನೆಯವನು ಅಂತ ಹೇಳಕ್ ಸಾಧ್ಯನೋ ಆವಾಗ ಮಾತ್ರ ಯೇಸು ಸ್ವಾಮಿಯು ನಮ್ಮ ಜೀವನದಲ್ಲಿ ಮೊದಲನೆಯವನಾಗಿರುತ್ತಾನೆ. ಗಂಡ ಹೆಂಡತಿಗಿಂತ, ತಂದೆ ತಾಯಿಗಿಂತ ಹೆಚ್ಚಿನ ಒಂದು ಸ್ಥಾನ, ಮೊದಲನೇ ಸ್ಥಾನ ಯಾರಿರಬೇಕು? ಸಂಬಂಧಗಳಲ್ಲಿ ಯೇಸು ಸ್ವಾಮಿ ಆಗಿರಬೇಕು. ಎರಡನೇ, ಹಣಕಾಸಿನಲ್ಲಿ ಮೊದಲನೇ ಸ್ಥಾನ ಯಾರಿಗಿರ್ಬೇಕು? ಅಂದ್ರೆ ಮೊದಲನೇ ದಶಮಾಂಶ, ಮೊದಲನೇ ಫಸ್ಟ್ ಪೋರ್ಷನ್ ಯಾರು ಕೊಡೋರಾಗಿರ್ಬೇಕು? ಯಾರು ಕೊಡ್ತಿರೋ ಅವ್ರು ಹೇಳ್ಬೋದು ಜೀಸಸ್ ಇಸ್ ಮೈ ಫಸ್ಟ್ ಪ್ಲೇಸ್ ಅಂತ. ನಮ್ಮ ಸಮಯ, ಪ್ರತಿದಿನದ ಸಮಯದಲ್ಲಿ ಮೊದಲನೇ ಗಂಟೆ ಎದ್ದಾಗ ಯಾರು ಕೊಡ್ತಾ ಇದ್ದೀರಾ? ಫೇಸ್ಬುಕ್ ಕೊಡ್ತಾ ಇದ್ರೆ, ಇನ್ಸ್ಟಾ ಕೊಡ್ತಾ ಇದ್ರೆ, ವಾಟ್ಸಪ್ ಕೊಡ್ತಾ ಇದ್ರೆ, ಎದ್ದಿದ ತಕ್ಷಣ ಯಾರು ಕೊಡ್ತಾ ಇದ್ದೀರಾ? ನೀವು ದೇವರು ಕೊಡ್ತಾ ಇದ್ರೆ ಯೇಸು ಸ್ವಾಮಿಗೆ ಅಥವಾ ಬೇರೆ ಯಾರಿಗಾದ್ರು ಕೊಡ್ತಾ ಇದ್ದೀರಾ? ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಯಾರೆಂಬುದಾಗಿ. ವಾರದ ಮೊದಲನೇ ದಿನ ಭಾನುವಾರ ಎಷ್ಟು ಜನ ಅದನ್ನ ಗೌರವಿಸ್ತಾ ಇದ್ದೀರಾ, ಸನ್ಮಾನಿಸ್ತಾ ಇದ್ದೀರಾ? ಆರಾಧನೆಗೆ ಬಂದು ದೇವರನ್ನ ಆರಾಧಿಸುವುದರಲ್ಲಿ. ಹಾಗೂ ನಮ್ಮ ಒಂದು ಗುರಿ, ಜೀವನ ಉದ್ದೇಶದಲ್ಲಿ ಮೊದಲನೇ ಉದ್ದೇಶ ಏನು? ಕೇವಲ ಯಶಸ್ವಿಯಾಗಿರ್ಬೇಕಂತನ, ಕೇವಲ ಹಣ ಸಂಪಾದನೆ ಮಾಡ್ಬೇಕಂತನ, ಅಥವಾ ನನ್ನ ಜೀವನದ ಮುಖಾಂತರ ದೇವರನ್ನ ಮಹಿಮೆ ಪಡಿಸಬೇಕು, ದೇವರ ಸೇವೆ ಮಾಡಬೇಕು, ದೇವರ ಉದ್ದೇಶವನ್ನ ನಾನು ಪೂರೈಸಬೇಕು ಎಂಬುದಾಗಿದೆಯಾ? ಯಾರು ತಮ್ಮ ಜೀವನದಲ್ಲಿ, ತಮ್ಮ ಸಮಯದಲ್ಲಿ, ಹಣಕಾಸಿನಲ್ಲಿ, ದಿನಗಳಲ್ಲಿ, ಸಂಬಂಧಗಳಲ್ಲಿ, ಉದ್ದೇಶಗಳಲ್ಲಿ ಯಾರು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿರ್ತೇವೋ ಅಂಥವ್ರು ಮಾತ್ರ ನಾವು ಹೇಳಕ್ ಸಾಧ್ಯ, ನಿಜವಾಗಿಯೂ ಕೂಡ ಯೇಸು ಸ್ವಾಮಿಯು ನನ್ನ ಜೀವನದಲ್ಲಿ ಮೊದಲನೇ ಸ್ಥಾನ ಹಾಗೂ ಆತನೇ ಮೊದಲನೇ ಪ್ರೀತಿ ಅಂತ ಹೇಳಕ್ಕೆ ಸಾಧ್ಯ. ಇವಾಗ ಹೇಳಿ, ಎಷ್ಟು ಜನ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯು ಮೊದಲನೇ ಸ್ಥಾನವನ್ನು ಹೊಂದ್ಕೊಂಡಿದ್ದಾರೆ ಎಂಬುದಾಗಿ? ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಐದರ್ ಜೀಸಸ್ ಟೇಕ್ಸ್ ಫಸ್ಟ್ ಪ್ಲೇಸ್ ಇನ್ ಯುವರ್ ಲೈಫ್ ಆರ್ ನೋ ಪ್ಲೇಸ್. ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನವನ್ನ ಮಾತ್ರ ಬಯಸ್ತಾನೆ ಹೊರತು ಬೇರೆ ಸ್ಥಾನಕ್ಕೆ ಸೆಟ್ಲ್ ಆಗೋದಿಲ್ಲ ಅವರು. ಯು ಓನ್ಲಿ ವಾಂಟ್ಸ್ ಯುವರ್ ಐದರ್ ಈಸ್ ಇನ್ ದ ಫಸ್ಟ್ ಪ್ಲೇಸ್ ಆರ್ ಹ್ಯಾಸ್ ನೋ ಪ್ಲೇಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಆತನ ಮೊದಲನೇ ಸ್ಥಾನದಲ್ಲಿ ಇರಬೇಕು, ಅಥವಾ ಬೇರೆ ಸ್ಥಾನಕ್ಕೆ ಆತನು ಸೆಟ್ಲ್ ಆಗುವಂತ ಅರಸನಲ್ಲ. 2ನೇ ಶತಮಾನದಲ್ಲಿ ಪಾಲಿಕಾರ್ಪ್ ಅಂತ ಒಬ್ಬ ವ್ಯಕ್ತಿ ಇದ್ರೆ, ಯೇಸು ಕ್ರಿಸ್ತನ ಶಿಷ್ಯರು. ಶಿಷ್ಯರಂದ್ರೆ ಆಮೇಲೆ ಡಿಸೈಪಲ್ಸ್. ಆಕ್ಚುಲಿ ಅವ್ರು ಯೋಹಾನನ ಶಿಷ್ಯನದು. ಜಾನ್ ದಿ ಅಪೋಸ್ಟಲ್ ಶಿಷ್ಯ ಬಂದ್ಬಿಟ್ಟು ಪಾಲಿಕಾರ್ಪ್. ಸ್ಮರ್ನ ಎಂಬುದ ಒಂದು ಪ್ಲೇಸ್ ಅಲ್ಲಿ ಅವ್ರು ಜೀವಿಸ್ತಾ ಇದ್ರು. ಆಗ ರೋಮ ಸರ್ಕಾರವು ದೇಶವನ್ನ ಆಳ್ತಾ ಇತ್ತು. ಕ್ರೈಸ್ತರನ್ನ ಬಹಳ ಹಿಂಸಿಸ್ತಾ ಇದ್ರು. ಓಕೆ, ಈ ವಾಸ್ ಅ ವೆರಿ ಫೇಮಸ್ ಡಿಸೈಪಲ್. ರೋಮ ಸೋಲ್ಜರ್ಸ್ ಎಲ್ಲರೂ ಕೂಡ ಅವನು ಬೇಟೆ ಆಡ್ತಾ ಇದ್ರು, ಅವ್ನು ಹೆಂಗಾದ್ರು ಮಾಡಿ ಸಾಯಿಸ್ಬೇಕೆಂಬುದಾಗಿ. ಸೊ ಕ್ರೈಸ್ತರೆಲ್ಲರೂ ಕೂಡ ಅವ್ರನ್ನ ಕೇಳ್ಕೊಳ್ತಾರೆ, ಹೆಂಗಾದ್ರೂ ನೀನು ಕೈಗೆ ಸಿಗ್ಬೇಡ, ತಪ್ಪಿಸ್ಕೊ, ಓಡೋಗ್ಬಿಡು ಎಂಬುದಾಗಿ ಅಡ್ವೈಸ್ ಮಾಡ್ತಾ ಇದ್ರು. ಸೊ ಸಾಕಷ್ಟು ಸಮಯ ಅವ್ರು ತಪ್ಪಿಸ್ಕೊಳ್ತಾ ಇದ್ರು, ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಜೀವನವನ್ನು ಕುರಿತು ದೇವರು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ ಎಂಬುದಾಗಿ. ಬಟ್ ಒನ್ ಡೇ ಕೇಮ್ ಟು ಅ ಪಾಯಿಂಟ್, ನನ್ನ ಟೈಮ್ ಮುಗಿತು ಎಂಬುದಾಗಿ. ಅವ್ರ ಮನೆಗೆ ರೋಮನ್ ಸೋಲ್ಜರ್ಸ್ ಬರ್ತಾರೆ, ರೋಮ ಸೈನಿಕರು ಬಾಕಲ್ ತಡ್ತಾರೆ. ಪಾಲಿಕಾರ್ಪ್ ನೀನೆ ಎಂಬುದಾಗಿ ಕೇಳ್ತಾರೆ. ಹೌದು, ನಾವು ನಿಮ್ಮನ್ನ ಹಿಡಿಯಕ್ಕೆ ಬಂದಿದ್ದೆ ಎಂಬುದಾಗಿ ಹೇಳ್ತಾರೆ. ಪಾಲಿಕಾರ್ಪ್ ಹೇಳ್ತಾನೆ, 1 ಗಂಟೆ ಟೈಮ್ ಕೊಡು ಅಂತ ಕೇಳ್ತಾನೆ. ಅವ್ರಿಗೆ ಊಟ ಬಡಿಸ್ತಾನೆ. ಇನ್ಫ್ಯಾಕ್ಟ್ ಆ ಸೋಲ್ಜರ್ಸ್ನ ಮನೆಗೆ ಕರೆಸಿ ಅವ್ರಿಗೆ ಊಟ ಬಡಿಸ್ತಾನೆ. ಊಟ ಬಡಿಸ್ಬಿಟ್ಟಾಗ 1 ಗಂಟೆ ಟೈಮ್ ಕೊಡಿ ಅಂತ ಕೇಳ್ತಾನೆ. ಸರಿ, ಕೊಡ್ತಾರೆ 1 ಗಂಟೆ ಟೈಮ್. ಆ 1 ಗಂಟೆ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಇವರು? ಅವ್ರ ಮುಂದೆ ನಿಂತ್ಕೊಂಡು ಇಸ್ ಪ್ರೇಯಿಂಗ್, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವ ಥರ ಪ್ರಾರ್ಥನೆ? ನಡ್ಕೊಂಡು ಭಯದಿಂದ, ಟೆನ್ಷನ್ನು, ಗಾಬರಿ, ಆ ರೀತಿ ಪ್ರೇಯರ್ ಅಲ್ಲ. ನಮ್ಗೇನಾದ್ರು ಅಪಾಯ ಬಂದಂದ್ರೆ ನಾವು ಪ್ರಾರ್ಥನೆಗಳೇ ಬಾಯಿಂದ ಬರಲ್ಲ. ಅವನ ಹಿಡಿಯಕ್ಕೆ ಬಂದವ್ರೆ, ಕೊಲ್ಲಕ್ಕೆ ಬಂದವ್ರೆ, ಇನ್ನು ಕೆಲವೇ ಗಂಟೆಗಳು ಅವನ ಫಿನಿಶ್ ಮಾಡ್ಬಿಡ್ತಾರೆ. ಅಂಥ ಟೈಮಲ್ಲಿ ಕೂಡ ನಿಂತ್ಕೊಂಡು ಆ ಪ್ರಾರ್ಥನೆ ಕೇಳಿ ಅವ್ರಿಗೆ ಶಾಕ್ ಆಗ್ಬಿಡ್ತು. ಅವ್ರಿಗೆ ಗೊತ್ತಾಯ್ತು, ಈಸ್ ನಾಟ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್, ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಎಂಬುದಾಗಿ. ಅವ್ನು ಹಿಡ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಂಡು, ಎಷ್ಟು ವಯಸ್ಸು ಆತೊಂದು? 86 ವರ್ಷ ಮುತ್ಕ. ಹೋಗ್ತಾರೆ, ಜನರನ್ನೆಲ್ಲ ಗ್ಯಾದರ್ ಆಗಿದ್ದಾರೆ, ಸ್ಟೇಡಿಯಂ ತರ. ಅದನ್ನೆಲ್ಲ ಆ ರೀತಿ ಕ್ರೈಸ್ತರನ್ನ ಕೊಲ್ತಾ ಇದ್ರು. ಸ್ಟೇಡಿಯಂ ಸೆಂಟ್ರಲ್ ನಿಲ್ಸಿದ್ದಾರೆ. ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದಾರೆ. ಪಾಲಿಕಾರ್ಪ್, ನಿನ್ನ ಸೀಸರ್ನ ಒಪ್ಕೋ, ಕ್ರೈಸ್ತನ ದ್ವೇಷ ಮಾಡ್ತಾ ಇದೀನಿ, ನಾನು ಶಪಿಸ್ತಾ ಇದೀನಿ ಎಂಬುದಾಗಿ ಹೇಳು, ನಿನ್ನ ಬಿಟ್ಬಿಡ್ತೀನಿ ಎಂಬುದಾಗಿ ಹೇಳ್ತಾರೆ. ಪ್ರಾಣಿಗಳನ್ನ ಬಿಡ್ತಾ ಇದ್ದಾರೆ ಅವ್ರ ಮುಂದೆ, ಮೃಗ ಪ್ರಾಣಿಗಳನ್ನ.
ಭಯಪಡ್ತಾನೆಂಬುದಾಗಿ. ಭಯಪಟ್ಟಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಪಾಲಿಕಾರ್ಪ್ ಹೇಳ್ತಾ ಇದ್ದಾನೆ, ನಾನು ಹೇಗೆ 86 ವರ್ಷ ನಾನು ಯೇಸು ಕ್ರಿಸ್ತ ಸೇವೆ ಮಾಡಿದ್ದೇನೆ, ಆದ್ರೆ ನನಗೆ ಯಾವುದು ಕೂಡ ನನಗೆ ಕೆಟ್ಟದನ್ನು ಮಾಡಿಲ್ಲ. ನನ್ನನ್ನು ರಕ್ಷಿಸಿದ ಅರಸನನ್ನು ನಾನು ಹೇಗೆ ನಿರಾಕರಿಸಲಿ ಎಂಬುದಾಗಿ ಆತನ ಕೇಳ್ತಾ ಇದ್ದಾನೆ. ಆಮೇಲೆ ಬೆಂಕಿಯನ್ನ ಉರಿಸ್ತಾ ಇದ್ದಾರೆ. ಬೆಂಕಿ ಉರಿಸ್ತಾ ಇದ್ದಾಗ ಕೂಡ ಆತನ ಹೇಳ್ತಾ ಇದ್ದಾನೆ, ನಿಮಗೆ ನನ್ನ ದೇಹವನ್ನು ಸುಟ್ಟು ಹಾಕುವ ಕೆಲ ನಿಮಿಷಗಳ ಬೆಂಕಿ ಮಾತ್ರ ನಿಮಗೆ ಗೊತ್ತು, ಆದರೆ ನಿತ್ಯದಕ್ಕೂ ಕೂಡ ಒಂದು ಉರಿಯುವ ಅಗ್ನಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ ಎಂಬುದಾಗ ಮಾತನ್ನು ಹೇಳ್ತಾ ಇದ್ದಾರೆ. ಕೊನೆಗೆ ಬೆಂಕಿಯಲ್ಲಿ ಹಾಕ್ತಾರೆ. ಬೆಂಕಿಯಲ್ಲಿ ಹಾಕಿದಾಗ ಈ ಸ್ಟ್ಯಾಂಡಿಂಗ್ ಸ್ಟಿಲ್, ಭಯ ಅನ್ನೋದಿಲ್ಲ. ಆ ಬೆಂಕಿ ಆ ರೀತಿನ ಆವರಿಸ್ಕೊಂಡು ಆತನ್ನ ನಾಶ ಮಾಡಿಬಿಡುತ್ತೆ. ಬಟ್ ಅವನ ಒಂದು ನಿಲುವೇನಾಗಿತ್ತು ಆತನ ಜೀವನದಲ್ಲಿ? ಇಲ್ಲಿ ಯೇಸು ಸ್ವಾಮಿ ಏನಂತ ಹೇಳಿದ್ರು, ನಿಮ್ಮ ತಂದೆ ತಾಯಿ, ಗಂಡ ಹೆಂಡತಿ, ಅಣ್ಣ ತಮ್ಮಂದಿರು ಮಾತ್ರ ಹಾಗೆ ಮಾಡಿ ಅಂತ ಹೇಳ್ತಾ ಇರಲ್ಲ. ಕೊನೆಗೇನಿದೆ, ನಿಮ್ಮನ್ನು ಕೂಡ ಯು ಶುಡ್ ಡಿನೈ ಯೋರ್ ಸೆಲ್ಫ್, ಹೇಟ್ ಯೋರ್ ಸೆಲ್ಫ್. ದಿಸ್ ಮ್ಯಾನ್ ಹ್ಯಾಡ್ ಲರ್ನ್ ದಟ್. ತನ್ನನ್ನು ಕೂಡ ದ್ವೇಷ ಮಾಡ್ಕೊಳ್ಳೋಷ್ಟು, ಅಂದ್ರೆ ತನ್ನಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿಯನ್ನ ಪ್ರೀತಿಸಿದಂತ ವ್ಯಕ್ತಿ ಈ ವ್ಯಕ್ತಿಯಾಗಿದ್ದ. ಯಾವಾಗ ಬಂತು ಈ ಧೈರ್ಯ, ಯಾವಾಗ ಬಂತು ಈ ನಂಬಿಕೆ? ಅಲ್ಲಿ ನಿಂತಾಗಲ್ಲ, ಬಟ್ ತನ್ನ ದಿನನಿತ್ಯದ ದೇವರ ಸಂಬಂಧದಲ್ಲಿ ಆ ನಂಬಿಕೆಯನ್ನ ಈ ವ್ಯಕ್ತಿ ಬೆಳೆಸ್ಕೊಂಡಿದ್ದ. ಸೊ ಯೇಸು ಸ್ವಾಮಿಯ ಶಿಷ್ಯರಾಗಿ ನಾವು ಆಗ್ಬೇಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾರನ್ನ ಪ್ರೀತಿಸುವಂತಾಗಿರ್ಬೇಕು? ಯೇಸು ಸ್ವಾಮಿಯನ್ನ. ಅಂಥವ್ರು ಮಾತ್ರ ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕೆ ಸಾಧ್ಯ. 2ನೇದು 27ನೇ ವಾಕ್ಯ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದೆ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಸೆಕೆಂಡ್ ಕಂಡೀಷನ್ ಯೇಸು ಹೇಳ್ತಾರೆ ಅಂದ್ರೆ, ನೀವು ನನ್ನ ಶಿಷ್ಯರಾಗ್ಬೇಕಂದ್ರೆ ನೀವು ನಿಮ್ಮ ಶಿಲುಬೆಯನ್ನ ಹೊತ್ಕೊಂಡು ನನ್ನ ಹಿಂದೆ ಬರಬೇಕು. ಅಂದ್ರೆ ಅದರ ಅರ್ಥ ಏನು? ಶಿಲುಬೆ ಅರ್ಥ ಏನು? ಇವತ್ತಿನ ದಿನಗಳಲ್ಲಿ ಕ್ರಾಸ್ ಅಥವಾ ಶಿಲುಬೆ ಇಸ್ ಎ ಫ್ಯಾಷನ್ ಸ್ಟೇಟ್ಮೆಂಟ್. ಎಲ್ಲ ನೆಕ್ಲೆಸ್ಗಳು ಹಾಕೊಳ್ತೇವೆ, ಬ್ರೇಸ್ಲೆಟ್ ಅಲ್ಲಿ ಹಾಕೊಳ್ತೇವೆ, ಕ್ಯಾಪ್ ಮೇಲೆ ಹಾಕೊಳ್ತೇವೆ, ಟಿ ಶರ್ಟ್ಗಳ ಮೇಲೆ ಹಾಕೊಳ್ತೇವೆ. ಇವಾಗ ಕೇಳಿದ್ರೆ ಕೂಡ ಜನ ನೆಕ್ಲೆಸ್ ಅಲ್ಲಿ ಕೂಡ ಇರುತ್ತೆ ಕ್ರಾಸ್. ಯಾಕೆ ಕ್ರಾಸ್ ಹಾಕೊಂಡಿದ್ರೆ ಗೊತ್ತಿಲ್ಲ. ಮದುವೆನ ಕ್ರಾಸ್ ಅನ್ಕೊಂಡ್ಬಿಟ್ಟಿದ್ರ ಅದು ನಂಗೆ ಗೊತ್ತಿಲ್ಲ. ಯಾಕೆ ನಿಮ್ಮ ನೆಕ್ಲೆಸ್ಗಳ ಮೇಲೆ ಕ್ರಾಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಆಮೇಲೆ ಹೇಳಿ. ಐ ಆಮ್ ಕ್ಯೂರಿಯಸ್ ಟು ನೋ ಅಬೌಟ್ ಇಟ್. ಕ್ರಾಸ್ ಅಂದ್ರೆ ಏನು? ಆ ದಿನಗಳಲ್ಲಿ ಕ್ರಾಸ್ ಅರ್ಥ ಏನಾಗಿತ್ತು? ಆ ದಿನಗಳಲ್ಲಿ ಯೇಸು ಸ್ವಾಮಿ ನಿಮ್ಮ ಶಿಲುಬೆನ ಹೊತ್ತುಕೊಂಡು ನನ್ನ ಹಿಂದೆ ಹಿಂಬಾಲಿಸಿದ ಹೊರತು ನನ್ನ ಶಿಷ್ಯರಾಗಲಾರರಿ ಎಂಬುದಾಗಿ ಹೇಳಿದಾಗ ಜನರಿಗೆ ಅರ್ಥ ಆಗಿದ್ದು ಒಂದೇ. ಆ ದಿನದಲ್ಲಿ ಕ್ರಾಸ್ ವಾಸ್ ನಾಟ್ ಎ ಫ್ಯಾಷನ್ ಸ್ಟೇಟ್ಮೆಂಟ್. ಕ್ರಾಸ್ ಅಂದ್ರೆ ಅವಮಾನದ ಒಂದು ಅತಿ ಬಹಳ ತೀವ್ರವಾಗಿರತಕ್ಕಂಥ ಅವಮಾನಕ್ಕೆ ಸಂಬಂಧಪಟ್ಟ ಒಂದು ವಿಷಯ. ಯಾಕಂದ್ರೆ ಯಾರನ್ನ ಶಿಲುಬೆಗೆ ಹಾಕ್ತಾ ಇದ್ರು ಗೊತ್ತಾ ದಿನಗಳಲ್ಲಿ? ರೋಮ ಸರ್ಕಾರದವರು ದ ವರ್ಸ್ಟ್ ಕ್ರಿಮಿನಲ್, ಎಲ್ಲದಕ್ಕಿಂತ ವರ್ಸ್ಟ್ ಕ್ರಿಮಿನಲ್ನ ಯಾವ ರೀತಿ ಕೊಲ್ತಾ ಇದೆ ಅಂದ್ರೆ ಶಿಲುಬೆ ಮೇಲೆ. ಸೊ ಶಿಲುಬೆ ಅನ್ನೋದು, ಕ್ರಾಸ್ ಅನ್ನೋದು ವಾಸ್ ಎ ಸಿಂಬಲ್ ಆಫ್ ಅಲ್ಟಿಮೇಟ್ ಶೇಮ್ ಅಂಡ್ ಹ್ಯುಮಿಲಿಯೇಷನ್. ಆ ದಿನಗಳ ಅರ್ಥ ಅದು. ಓಕೆ, ಸೊ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನೀವು ನನ್ನನ್ನು ಹಿಂಬಾಲಿಸಬೇಕಂದ್ರೆ ನೀವು ನಾಚಿಕೆಗೆ, ಅವಮಾನಕ್ಕೆ, ನಿಮ್ಮ ನೀವೇ ಸಾಯೋದಕ್ಕೂ ಕೂಡ ಸಿದ್ಧರಾಗಿದ್ರೆ ಮಾತ್ರನೇ ನೀವು ನನ್ನ ಶಿಷ್ಯರಾಗೋದಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಇವತ್ತು ಅನೇಕ ಕ್ರಾಸ್ ಅಂದ್ರೆ ಅನ್ಕೊಳ್ತೇವೆ, ನಾವು ಬಂದಿರತಕ್ಕಂಥ ರೋಗ, ನಮ್ಮ ಬಲಹೀನತೆಗಳು, ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು, ಇವೆಲ್ಲ ಶಿಲುಬೆ ಅನ್ಕೊಳ್ತಾ ಇದ್ದೇವೆ. ನನ್ನ ಶಿಲುಬೆ ಹೊರ್ತಾ ಇದೀವಿ ಪಾಸ್ಟ್ರೆ, ನನ್ನ ಶಿಲುಬೆ ಈ ಕಷ್ಟ, ನನ್ನ ಶಿಲುಬೆ, ಒಬ್ಬ ಹೆಂಗಸ ಹೇಳಿದ್ರಂತೆ, ನನ್ನ ಶಿಲುಬೆ ನನಗಿರೋ ಬ್ಯಾಡ್ ಟೆಂಪರ್ ಅಂತ, ನನಗೆ ಬಹಳ ಕೋಪದ ಗುಣ ಇದೆ, ಅದು ನನ್ನ ಶಿಲುಬೆನ. ಅದಕ್ಕೆ ಕೇಳಿಸ್ಕೊಂಡ್ರೆ ಹೇಳಿದ್ರು, ಅದು ನಿನ್ನ ಶಿಲುಬೆ ಅಮ್ಮ, ನಿನ್ನ ಜೊತೆ ಜೀವಿಸ್ತಾ ಇರತಕ್ಕಂಥವ್ರಿಗೆ ಅವ್ರಿಗೆ ಅದು ಶಿಲುಬೆ. ಅದು ನಮ್ಮ ವೀಕ್ನೆಸಸ್ ಅಲ್ಲ ಶಿಲುಬೆ, ನಮ್ಮ ಕಷ್ಟಗಳಲ್ಲ ಶಿಲುಬೆ. ಶಿಲುಬೆ ಅಂದ್ರೆ ಯೇಸು ಸ್ವಾಮಿಗೋಸ್ಕರ ನಾವು ಸಹಿಸತಕ್ಕಂಥ ಶ್ರಮೆಗಳು. ನಮ್ಮ ಜೀವನದಲ್ಲಿ ಅನೇಕ ಶ್ರಮೆಗಳಿವೆ, ಅನೇಕ ಕಷ್ಟಗಳಿವೆ, ತೊಂದರೆಗಳಿವೆ. ಬಟ್ ಅದಕ್ಕೆ ಅನೇಕ ನಾವೇ ಅದನ್ನ ಆಹ್ವಾನ ಮಾಡ್ಕೊಂಡಿರ್ತೇವೆ ನಮ್ಮ ಮೂರ್ಖತನದಿಂದ, ಅಥವಾ ಬೇರೆಯವರ ಒಂದು ಕಾರಣದಿಂದ ಅದು ಅನುಭವಿಸ್ತಾ ಇರ್ತೇವೆ. ಬಟ್ ಆಲ್ ದಿಸ್ ಇಸ್ ನಾಟ್ ಕ್ರಾಸ್. ಯೇಸು ಸ್ವಾಮಿಯನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಿದಂದ್ರೆ ಆತನ ನಂಬಿದ ಕಾರಣದಿಂದ ನಮಗೆ ಉಂಟಾಗತಕ್ಕಂಥ ಕಷ್ಟಗಳು, ಅದು ಶ್ರಮೆಗಳು. ಅನೇಕ ಜನರು ಯೇಸು ಸ್ವಾಮಿನ ನಂಬಿದ ಕಾರಣದಿಂದ ಮನೆಗಳಿಂದ ಹೊರಗೆ ಹಾಕಿದ್ದಾರೆ, ಈಗಲೂ ಇದ್ದಾರೆ. ಅವ್ರಿಗೆ ಅದು ಶಿಲುಬೆ. ಅನೇಕರಿಗೆ ಸಭೆಗೆ ಬರೋಕ್ಕೆ ಕಷ್ಟ, ಮನೆಗಳಲ್ಲಿ ಬೈಬಲ್ ಓದಕ್ಕೆ ಕಷ್ಟ. ಈ ಎಲ್ಲ ಫ್ರೀಡಮ್ ಇರೋರು ಏನ್ ಮಾಡ್ತಾ ಇದೀವಿ ನಾವು?
ಸಭೆಗೆ ಬರೋಕ್ಕೆ ಫ್ರೀಡಮ್ ಇದೆ, ಮನೇಲಿ ಬೈಬಲ್ ಓದೋಕ್ಕೆ ಫ್ರೀಡಮ್ ಇದೆ, ಯಾರು ನಿಮ್ಮನ್ನು ಬೈಯೋದಿಲ್ಲ. ಯಾರು ಸಭೆಗೆ ಬರಬೇಡ ಅಂತ ಹೇಳಿದ ತೊಂದರೆ ಕೊಡ್ತಾ ಇದ್ರ, ಸಭೆಗೆ ಬರಬೇಡಿ ನಿಮಗೆ ಅಂತ. ಎಲ್ಲ ಫ್ರೀಡಮ್ ಇರೋರಿಗೆ ಕಷ್ಟ. ವಾಟ್ ಎ ಶೇಮ್ ಇಟ್ ಈಸ್, ವಾಟ್ ಎ ಶೇಮ್, ರಿಯಲಿ ವಾಟ್ ಎ ಶೇಮ್. ಬಟ್ ಎಷ್ಟೋ ಜನರು ಆಗದಿರತಕ್ಕಂಥ ಪರಿಸ್ಥಿತಿ ಇದ್ದಾರೆ. ಅವ್ರು ಬೈಬಲ್ ಓದ್ಬೇಕಂತ ಇಷ್ಟ, ಮನೆಗಳಲ್ಲಿ ಆ ಸ್ವತಂತ್ರ ಇಲ್ಲ. ಸಭೆಗೆ ಬರ್ಬೇಕಂತ ಇಷ್ಟ, ಬರಕ್ಕಾಗ್ತಾ ಇಲ್ಲ. ಬಟ್ ಅನೇಕರು ಆ ಒಂದು ತ್ಯಾಗಗಳನ್ನು ಕೂಡ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಅಂಥವ್ರು ಯೇಸು ಹೇಳ್ತಾರೆ, ಓನ್ಲಿ ಯು ಹೂ ಕ್ಯಾನ್ ಬೇರ್ ದ ಕ್ರಾಸ್. ನನ್ನ ಕುರಿತು ನಾಚಿಕೆಯನ್ನ, ಅವಮಾನವನ್ನ, ನಿಂದೆಯನ್ನ, ಸೋಲುಗಳನ್ನ, ಈ ಕಷ್ಟಗಳನ್ನ ಯೇಸು ಸ್ವಾಮಿ ಎಂದು ಕೂಡ ಹೇಳಿಲ್ಲ ನಾನು ಹಿಂಬಾಲಿಸೋದು ಇಟ್ ವಿಲ್ ಬಿ ಎ ಬೆಡ್ ಆಫ್ ರೋಸಸ್ ಅಂತ. ನಿಮಗೆ ಬರೀ ಲಾಭಗಳೇ, ಬರೀ ಬ್ಲೆಸ್ಸಿಂಗ್ಸೇ. ಅಲ್ಲಿ ಯೇಸು ಸ್ವಾಮಿ ಯಾವ ಗೊತ್ತೇ ಬೋಧನೆ ಮಾಡ್ತಾ ಇದಾರೆ, ಅವರು ಕೂಡ ಶಿಲುಬೆಗೆ ಹೋಗ್ತಾ ಇದಾರೆ. ಪ್ರಭು ಈ ಬೆಳಗಿನ ವರ್ಷಿಪ್ ಟೈಮಲ್ಲಿ ನೆನಪು ತಂದ್ರು ಪಾಮ್ ಸಂಡೇ ಬಗ್ಗೆ. ಓಕೆ, ಆಕ್ಚುಲಿ ಐ ಡೋಂಟ್ ಥಿಂಕ್ ಇಟ್ಸ್ ಪಾಮ್ ಸಂಡೇ ಟುಡೇ, ನೆಕ್ಸ್ಟ್ ಸಂಡೇ ಇರಬೇಕು, ಪಾಮ್ ಸಂಡೇ ಅಲ್ಲ. ಓಕೆ, ಸೊ ಪಾಮ್ ಸಂಡೇ ಬಗ್ಗೆ ರಿಮೈಂಡ್ ಮಾಡಿದ್ರು. ಯೇಸು ಸ್ವಾಮಿ ಕೂಡ ಶಿಲುಬೆಗೆ ಹೋಗ್ತಾ ಇರತಕ್ಕಂಥ ಮಾರ್ಗದಲ್ಲಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಶಿಲುಬೆಗೆ ಸಾವನ್ನ ಅಪ್ಪುದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ಬೇಕಂದ್ರೆ ಜನರ ಗುಂಪು ಆತನನ್ನ ಹಿಂಬಾಲಿಸ್ತಾ ಇತ್ತು. ಆ ಜನರ ಗುಂಪನ್ನ ಆತನ ಯೇಸು ಸ್ವಾಮಿ ಮನಸ್ಸಲ್ಲಿ ಏನಿದೆ, ಈಗಾಗಲೇ ಶಿಲುಬೆ ಇದೆ. ಜನರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದಾರೆ. ಜನರನ್ನೆಲ್ಲ ನೋಡ್ಬಿಟ್ಟು ಯೇಸು ಸ್ವಾಮಿ ಬಹಳ ಉತ್ಸಾಹಗೊಂಡು ಅವರ ಮೆಚ್ಚಿಸತಕ್ಕಂಥ ಮಾತುಗಳು ಹೇಳಿಲ್ಲ. ಇವತ್ತಿನ ಪ್ರೀಚಿಂಗ್ಸ್, ಇವತ್ತಿನ ಟೀಚಿಂಗ್ಸ್ ಎಲ್ಲ ಏನಿರುತ್ತೆ, ನೀವು ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗಿರ್ಬೇಕು, ಯಾವ ರೀತಿಯಾಗಿ ಬ್ಲೆಸ್ಸಿಂಗ್ ಆಗಿರ್ಬೇಕು, ಯಾವ ರೀತಿ ನೀವು ಜೀವನ ಹೊಂದ್ಕೊಳ್ಬೇಕು, ಆ ರೀತಿ ಬೋಧನೆ ಕೊಟ್ಟಿರ್ಬೋದಾಗಿತ್ತು ಯೇಸು ಸ್ವಾಮಿ. ಐ ಆಮ್ ಸ್ಯಾಡ್ ಟು ಸಿ ಸೋ ಮೆನಿ ಪ್ರೀಚಿಂಗ್ಸ್. ನೋಡ್ಬೇಕಂದ್ರೆ ಅನೇಕ ಪಾಸ್ಟರ್ಗಳು ಡಯಟಿಂಗ್ ಬಗ್ಗೆ ಪ್ರೀಚ್ ಮಾಡ್ತಾ ಇದ್ದಾರೆ, ಸೈಕಾಲಜಿ ಬಗ್ಗೆ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ. ಫೂಲಿಶ್ನೆಸ್. ಅದನ್ನೆಲ್ಲ ಮಾಡಕ್ಕೆ ಬೇರೆಯವ್ರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ, ಡಯಟ್ ಬಗ್ಗೆ ನ್ಯೂಟ್ರಿಷನ್ ಇದ್ದಾರೆ. ಇಟ್ಸ್ ಗುಡ್, ತಪ್ಪಂತ ಹೇಳ್ತಾ ಇಲ್ಲ. ಅವ್ರ ಕೆಲಸ ಮಾಡಕ್ಕೆ ಬೇರೆಯವ್ರು ಇದ್ದಾರೆ. ಆಸ್ ಅ ಪಾಸ್ಟರ್, ಆಸ್ ಅ ಪ್ರೀಚರ್, ಆಸ್ ಅ ಟೀಚರ್, ಯು ಆರ್ ಕಾಲ್ಡ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಬೋಧನೆ ಮಾಡಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಸಭೆಯಾಗಿ ನಾವು ದೇವರ ವಾಕ್ಯವನ್ನು ಕೇಳಲ್ಪಟ್ಟಿದ್ದೇವೆ. ಬೇರೆ ಮಾಹಿತಿ ಸಾವಿರಾರು ಜನರಿದ್ದಾರೆ, ತಿಳ್ಕೋಬಹುದು. ಬಟ್ ವೈ ಡು ವಿ ಕಮ್ ಟು ಚರ್ಚ್? ಯೇಸುವನ್ನ ಯಾಕೆ ಹಿಂಬಾಲಿಸ್ತಾ ಇದ್ದೇವೆ ನಾವು? ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಆಮೇನ್. ಆ ಜನರ ಗುಂಪನ್ನು ನೋಡ್ಬಿಟ್ಟು ಹೌ ಟು ಬಿ ಸಕ್ಸಸ್ಫುಲ್, ಹೌ ಟು ಬಿಕಮ್ ಫೇಮಸ್, ಹೌ ಟು ಬಿಕಮ್ ವಿಕ್ಟೋರಿಯಸ್ ಅಂತ ಯೇಸು ಹೇಳ್ಬೋದಾಗಿತ್ತು. ಯೇಸುವಿಗೆ ತುಂಬಾ ಲೈಕ್ಸ್ ಬೇಕು, ಫಾಲೋವರ್ಸ್ ಬೇಕು ಅಂದ್ರೆ ಅವ್ರ ಮೆಚ್ಚಿಸತಕ್ಕಂಥ ಮಾತುಗಳು ಹೇಳ್ಬೋದಾಗಿತ್ತು. ಬಟ್ ಯೇಸು ಒಂದು ತಲೆ ಕೆರ್ಕೊಂಡ್ರು, ಯಾಕೆ ನನ್ನ ಹಿಂಬಾಲಿಸ್ತವ್ರೆ, ಅವ್ರಿಗೆ ಗೊತ್ತ ನಾನು ಯಾಕೆ ಹಿಂಬಾಲಿಸ್ತಾ ಇದ್ರೆ ಎಂಬುದಾಗಿ. ಅವ್ರು ನೋಡಿ ಹೇಳ್ತಾ ಇದ್ರೆ, ನೀವು ನಿಜವಾಗ್ಲೂ ಹಿಂಬಾಲಿಸ್ಬೇಕಂದ್ರೆ ಈ ವಿಷಯನ ಅರ್ಥ ಮಾಡ್ಕೊಳ್ಳಿ. ಈ ವಿಷಯ ಕೇಳ್ಬಿಟ್ಟು ಎಷ್ಟು ಜನ ಹಿಂಬಾಲಿಸಿರ್ಬೋದು, ಎಲ್ಲರೂ ಬಿಟ್ಟು ಹೋಗಿರ್ತಾರೆ. ಬಟ್ ಜೀಸಸ್ ಡಿಡ್ ನಾಟ್ ಕಮ್ ಟು ಮೇಕ್ ಫ್ಯಾನ್ಸ್ ಅಂಡ್ ಫಾಲೋವರ್ಸ್. ಯೇಸು ಸ್ವಾಮಿ ಶಿಷ್ಯರನ್ನ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದ್ರು. ಹಲ್ಲೆಲೂಯಾ. ಅಂದ್ರೆ ಶಿಲುಬೆನ ಹೊತ್ತಿಕೊಂಡು, ಯಾವಾಗ ಹೊತ್ತದು ಶಿಲುಬೆ? ಯಾವಾಗ್ಲೂ ಒಂದ್ಸತಿ ಅಲ್ಲ, ಡೈಲಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 23 ಬರೀತೆ, ಪ್ರತಿದಿನ ನಾವು ಏನು ಹೊರಬೇಕಾಗಿದೆ? ಶಿಲುಬೆ. ಯೇಸು ಕ್ರಿಸ್ತನಿಗೆ ಶಿಲುಬೆಯನ್ನ ಹೊತ್ತುಕೊಂಡು ನಾವು ಹೋಗ್ಬೇಕಾಗಿದೆ. ಶಿಲುಬೆ ಈಸ್ ನಾಟ್ ಓನ್ಲಿ ಸಫರಿಂಗ್, ಇಟ್ ಈಸ್ ಆಲ್ಸೋ ಅ ಮಾರ್ಕ್ ಆಫ್ ವಿಕ್ಟ್ರಿ. ಯಾರು ಶಿಲುಬೆನ ಹೊರ್ತೀವೋ ಅವರು ಮಾತ್ರ ಜೀವನದಲ್ಲಿ ಸಾಧನೆ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಎರಡು ಉದಾಹರಣೆ ಕೊಡ್ತಾರೆ. ಒಬ್ಬ ಗೋಪುರವನ್ನು ಕಟ್ಟೋ ಒಂದು ಉದಾಹರಣೆ, ಹಾಗೆ ಇನ್ನೊಬ್ಬ ಅರಸನನ್ನ ಎದುರಿಸುವ ಇನ್ನೊಬ್ಬ ಅರಸನ ಒಂದು ಉದಾಹರಣೆ ಕೊಡ್ತಾರೆ. ಈಗ ಒಂದು ಜನ ಮನೆ ಕಟ್ಟಿದ್ರಲ್ಲಿ, ಸುಮಾರು ಜನ ಮನೆ ಕಟ್ಟಿರ್ತೀರಲ್ಲ, ಮನೆ ಕಟ್ಟಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ? ಪ್ಲಾನಿಂಗ್, ಬಡ್ಜೆಟಿಂಗ್ ಇಂಪಾರ್ಟೆಂಟ್. ಸುಮ್ಮನೆ ಕಟ್ಬಿಡೋಣ, ಸೈಟ್ ಸಿಕ್ತಂತ ಸ್ಟಾರ್ಟ್ ಮಾಡ್ಬಿಡ್ತೀರಾ? ಅದಕ್ಕೊಂದು ಎಸ್ಟಿಮೇಷನ್ ಹಾಕ್ತೀವಿ. ಬಟ್ ಆವಾಗಲೂ ಕೂಡ ನಾನು ಅನ್ಕೊಂಡಿದ್ದಕ್ಕಿಂತ ಎಸ್ಟಿಮೇಷನ್ ಜಾಸ್ತಿನೇ ಆಗುತ್ತೆ. ಬಟ್ ಎಸ್ಟಿಮೇಷನ್ ಆಗದೆ ಸ್ಟಾರ್ಟ್ ಮಾಡ್ತೀರಾ ನೀವು? ಅರ್ಧಕ್ಕೆ ಬಿಟ್ಟು ನಿಲ್ಸ್ಬಿಟ್ರೆ ಏನಾಗ್ತೀರಾ? ಎಷ್ಟೋ ಜನ ಮನೆಗಳು ಹೋಗ್ತಾ ಇರ್ತೀರ, ಅರ್ಧಂಬರ್ಧ ನಿಲ್ಸ್ಬಿಟ್ಟಿರ್ತಾರೆ. ಅವ್ರು ನೋಡಿ ಏನಂತೀರಾ ನೀವು? ನಗ್ತೀವಿ ತಾನೆ. ಸೊ ಯೇಸು ಸ್ವಾಮಿ ಹಿಂಬಾಲಿಸಕ್ಕಿಂತ ಮುಂಚೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಮೊದಲು ಅರ್ಥ ಮಾಡ್ಕೊಳ್ಳಿ, ನನ್ನ ಹಿಂಬಾಲಿಸಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಪ್ರಾಮಿಸಿಂಗ್ ಯು ಸಕ್ಸಸ್, ಐ ಆಮ್ ನಾಟ್ ಪ್ರಾಮಿಸಿಂಗ್ ಯು ಫೇಮ್. ನಾನು ನಿಮ್ಮನ್ನ ದೊಡ್ಡ ಇದಾಗ್ತದೆ ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್ ದಟ್ ಗಾಡ್ ವಿಲ್ ನಾಟ್ ಡೂ ಆಲ್ ಆಫ್ ದೋಸ್ ಥಿಂಗ್ಸ್. ದೇವರು ಅದೆಲ್ಲ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹಿ ಹ್ಯಾಸ್ ನಾಟ್ ಪ್ರಾಮಿಸ್ ಎನಿ ಆಫ್ ದೋಸ್ ಥಿಂಗ್ಸ್. ಶಾಕ್ ಆಗ್ತಾ ಇರ್ಬೇಕಲ್ಲ ಕೆಲವರಿಗೆ, ಹಂಗೆ ಅವ್ರಿಗೂ ಶಾಕ್ ಹೊಡೆದಿರುತ್ತೆ ಅದು ಕೇಳಿದವರಿಗೆ. ಲಗ ಶಾಕ್ ಲಗ ಅಂತ ಮಾತು ಕೇಳಿದಾಗ
ಓಕೆ, ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ನಾವು ಯೇಸು ಸ್ವಾಮಿ ಹಿಂದೆ ನಡೆದ ಹೋದ್ರೆ ಆತನ ಶಿಷ್ಯರಾಗೋದಕ್ಕೆ ನಾವು ನಾಟ್ ಫಿಟ್. ಓಕೆ, ಯೇಸು ಕ್ರಿಸ್ತ ನಿಮಿತ್ತವಾಗಿ ನೀವು ಇವತ್ತು ಯಾವುದೇ ಶಿಲುಬೆನ ಹೊರ್ತಾ ಇದ್ರೆ, ಐ ನೋ ಸಮ್ ಆಫ್ ಯು ಹೊರ್ತಾ ಇದ್ದೀರಾ, ನೀವು ಬೇರೆ ಹಿನ್ನೆಲೆಗಳಿಂದ ಬಂದಿರ್ತೀರಾ, ನಿಮ್ಮ ನಂಟರನ್ನೆಲ್ಲ ನಿಮ್ಮನ್ನು ದೂರ ಹಾಕಿರ್ಬೋದು, ನಿಮ್ಮ ಸ್ನೇಹಿತರೆಲ್ಲ ನಿಮ್ಮನ್ನು ಬಿಟ್ಟಿರ್ಬೋದು, ಕೆಲವು ವ್ಯಾಪಾರಗಳನ್ನು ಕಳ್ಕೊಂಡಿರ್ಬೋದು, ಯು ಆರ್ ಲಾಸ್ಟ್ ಸರ್ಟನ್ ಥಿಂಗ್ಸ್. ನೀವು ಯೇಸು ಸ್ವಾಮಿನ ನಂಬಿದ ಕಾರಣದಿಂದ ಇಲ್ಲಿ ಕುಳಿತಿರೋರಲ್ಲಿ, ಇಲ್ಲಿ ಕೇಳ್ತಿರೋರಲ್ಲಿ ಅನೇಕರು ನೀವು ಬೆಲೆಯನ್ನು ಕಟ್ಟಿದ್ದೀರಾ. ಗಾಡ್ ವಿಲ್ ಆನರ್ ಯು. ದೇವರು ನಿಮ್ಮನ್ನ ಗೌರವಿಸ್ತಾರೆ. ಯು ಆರ್ ಫಿಟ್ ಟು ಬಿ ದ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಹಾಲೆಲೂಯಾ. ವಿಲ್ ಗೋ ಫಾಸ್ಟ್. ಮೂರನೇದು, ಮೊದಲನೇದೇನೋ ಯೇಸು ಸ್ವಾಮಿ ಶಿಷ್ಯರಾಗಬೇಕಂದ್ರೆ ಅನ್ ಅನ್ಪ್ಯಾರಲಲ್ ಲವ್ ಫಾರ್ ಜೀಸಸ್, ಅಂದ್ರೆ ಯೇಸು ಸ್ವಾಮಿಗೆ ನಾವು ಮೊದಲನೆಯ ಪ್ರೀತಿಯನ್ನು ಕೊಡುವಂತರಾಗಿರ್ಬೇಕು. ಎರಡನೇದು ಅನ್ ಅನ್ಸೀಸಿಂಗ್ ಕ್ರಾಸ್ ಬೇರಿಂಗ್, ಅನ್ಈಲ್ಡಿಂಗ್ ಕ್ರಾಸ್ ಬೇರಿಂಗ್. ಪ್ರತಿದಿನ ಕೂಡ ನಮ್ಮ ಶಿಲುಬೆಯನ್ನ ಹೊರುವಂತರಾಗಿರ್ಬೇಕು. ಅಂದ್ರೆ ಕಷ್ಟಗಳಿರ್ತವೆ, ನೋವಿರುತ್ತೆ, ಬಟ್ ಅದನ್ನ ಹೊರಕ್ಕೆ ನಾವು ಸಿದ್ಧವಾಗಿರ್ಬೇಕು. ಮೂರನೇದು, ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಲಾಸ್ಟ್ ನೈಲ್ ಆನ್ ದ ಕಾಫಿನ್ ಬಾಕ್ಸ್ ಅಂದಂಗೆ ಏನ್ ಹೇಳ್ತಾರೆ ಯೇಸು ಸ್ವಾಮಿಯಲ್ಲಿ, ಆತ ಶಿಷ್ಯರಾಗಿರ್ಬೇಕಂದ್ರೆ ತನಗಿರುವುದನ್ನೆಲ್ಲ, ಜನ ರೆಡಿ ಆಗಿದ್ದೀರಾ? ಏನೇನಿದೆ ನಿಮ್ಮ ಹತ್ರ? ಒಂದ್ಸರಿ ಯೋಚನೆ ಮಾಡಿ, ಏನೆಲ್ಲ ಇದೆ ನಿಮ್ಮ ಹತ್ರ, ಎಲ್ಲೆಲ್ಲ ಸೀಕ್ರೆಟ್ ಆಗಿ ಏನೆಲ್ಲ ಇಟ್ಟಿದ್ದೀರಾ ಅಂತ ಯೋಚನೆ ಮಾಡಿ. ಅದನ್ನೆಲ್ಲ ಬಿಟ್ಟು ಬಿಡಕ್ಕೆ ಜನ ರೆಡಿ ಆಗಿದ್ದೀರಾ? ಆರ್ ಯು ರೆಡಿ? ಎಸ್ ಆರ್ ನೋ? ಸಿದ್ಧ ಇದ್ದೀರಾ? ಏನಿಲ್ದಿರೋ ರೆಡಿ ಇದ್ದೀರಾ? ಇರೋರು ಎಷ್ಟು ಜನ ರೆಡಿ ಆಗಿದ್ದೀವಿ? ಇದ್ರ ಅರ್ಥ ಏನು? ಯೇಸು ಸ್ವಾಮಿ ನಿಜವಾಗ್ಲೂ ಕೂಡ ನೀವಿರೋದೆಲ್ಲ ಬಿಟ್ಬಿಟ್ಟು ಆತನಿಂದ ಬರಕ್ ಕೇಳಿದ್ರ? ನೀವಂತ ಪಾಸ್ಟರ್ ನೀವು ಬಿಟ್ಟಿದ್ರ ಅಂತ ಕೇಳ್ತೀರ ನನ್ನ? ಅದ್ರ ಅರ್ಥ ಏನೆಲ್ಲ ಬಿಟ್ಬಿಟ್ಟು ಯೇಸು ಸ್ವಾಮಿ ಮುಂದೆ ಹಿಂದೆ ಹೋಗ್ಬೇಕಂತ ಅರ್ಥ? ಎಲ್ಲರೂ ನಿಮ್ ಕೈ ಹಿಂಗೆ ತೋರಿಸಿ, ಹಿಂಗೆ ಎಲ್ಲ ಇಟ್ಕೊಳ್ಳಿ, ಕೈ ತೋರಿಸಿ ಹಿಂಗೆ ಎಲ್ಲರಿಗೂ, ಎಲ್ಲ ಟೈಟಾಗಿ ಇಟ್ಕೊಳ್ಳಿ, ಹಿಂಗೆ ಟೈಟಾಗಿ. ಯಾರಾದ್ರು ಎತ್ಕೊಂಡ್ಬಿಡ್ತಾನ ರೀತಿಯಲ್ಲಿ ಇಟ್ಕೊಳ್ಳಿ, ನೀವು ಬಿಟ್ಟರೆ ಯಾರಕ್ಕೆ ಎತ್ಕೊಂಡ್ಬಿಡ್ತಾನ ರೀತಿ ಇಟ್ಕೊಳ್ಳಿ, ಎಲ್ಲ ಗಟ್ಟಿಯಾಗಿ. ನಿಮ್ ಕೈಯಲ್ಲಿ ಏನಿದೆ ಅದು, ಹಣ ಇದೆ, ಕೆಲಸ ಇದೆ, ಜನರಿದ್ದಾರೆ, ಎಲ್ಲ ಎಲ್ಲಿದೆ? ಈಗ ಎಲ್ಲಿದೆ? ಎಲ್ಲರೂ ಹಂಗೆ ಇಟ್ಕೊಂಡಿದ್ದೀರ. ನಮ್ಮ ಜೀವನದಲ್ಲಿ ನನ್ನ ಜೀವನ, ನನ್ನ ಹಣ, ನನ್ನ ಆಸ್ತಿ ಎಲ್ಲ ನಂದು 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 ಅಂತ ನೀವು ನಮ್ಮ ಮನಸ್ಸಲ್ಲಿ ಆ ರೀತಿಯಾಗಿ ನೀವು ಇದ್ದೀರಾ. ದಟ್ ಇಸ್ ಟೇಕಿಂಗ್ ಗ್ರಿಪ್. ಏನು ನಿಮ್ಮ ಕೈನ ಹಿಂಗೆ ಬಿಟ್ರಾ? ಎಲ್ಲ ಅಲ್ಲೇ ಇದೆಯಾ? ಯಾರು ತಗೊಂಡಿಲ್ವಾ? ಅಲ್ಲೇ ಇದೆ ತಾನೆ? ನಿಮ್ಮ ಮನೆ ಅಲ್ಲೇ ಇದೆಯಾ? ಹಣ ಅಲ್ಲೇ ಇದೆಯಾ? ಚಿನ್ನ, ಬೆಳ್ಳಿ, ಬಂಗಾರ, ಇನ್ವೆಸ್ಟ್ಮೆಂಟ್ ಎಲ್ಲ ಅಲ್ಲೇ ಇದೆಯಾ? ಇದೆ, ಬಟ್ ಗ್ರಿಪ್ ಇದೆಯಾ? ಇಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾ ಇರೋದು. ಎಲ್ಲ ಇಟ್ಕೊಂಡ್ಬಿಡಿ, ಮಾರ್ಬಿಡಿ, ಬಿಟ್ಬಿಡಿ ಅಂತ ಬರ್ತಾ ಇಲ್ಲ. ಅದನ್ನ ಟೈಟ್ ಆಗಿ ಕಂಟ್ರೋಲ್ ಮಾಡಬೇಡಿ. ಲಿವ್ ಇಟ್. ದೇವ್ರು ಕೊಡ್ತಾರೆ, ದೇವ್ರು ತೆಗೆದುಕೊಳ್ತಾರೆ, ಇನ್ನೂ ಜಾಸ್ತಿ ಕೂಡ ಕೊಡ್ಬೋದು, ಬಟ್ ಅದನ್ನ ಟೈಟ್ ಆಗಿ ಇಟ್ಕೊಳ್ಬೇಡಿ. ಎಷ್ಟೋ ಜನ ಸಮಸ್ಯೆಗಳು, ಮನೆ ಕುಟುಂಬದ ಸಮಸ್ಯೆಗಳು, ಜೀವನದ ಸಮಸ್ಯೆಗಳು ಎಲ್ಲ ಕೂಡ ಟೈಟ್ ಇಟ್ಕೊಂಡಿರ್ತಾರೆ ಅವ್ರು. ನಂದು 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 ಎಲ್ಲ ನಂದು ಅನ್ನೋ ರೀತಿಯಲ್ಲಿ. ಗಂಡ ಹೆಂಡತಿ ಸಂಬಂಧಗಳು ಕೂಡ, ಜಗಳಗಳೆಲ್ಲ ಕೂಡ ನಂದು ನಂದು ಅಂತ. ಇದು ನಿಂದು, ಇದು ನಂದು, ನಾನು ನಂದು ಅಂತ ಯಾವಾಗ ಸಾಯ್ತೀವೋ ಆವಾಗ ಮಾತ್ರ ನಾವು ಜೀವನದಲ್ಲಿ ಸುಖ, ಸಂತೋಷ, ಸಮಾಧಾನವನ್ನ ನಾವು ಅನುಭವಿಸೋಕೆ ಸಾಧ್ಯ. ಅಂಥವ್ರಿಗೆ ಹೆಚ್ಚಾಗಿ ದೇವರು ಕೊಡ್ತಾರೆ ಎಂಬುದು. ಕೊನೆಯದಾಗಿ ಇದೊಂದು ಇನ್ನೊಬ್ರು ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. 1888 to 1969 ಅಮೆರಿಕದಲ್ಲಿ ಒಬ್ರು ಇನ್ವೆಂಟರ್ ಇದ್ರು, ಇಂಡಸ್ಟ್ರಿಯಲಿಸ್ಟ್ ಅಂಡ್ ಎಂಟರ್ಪ್ರಿನರ್. ಅವ್ರ ಹೆಸರು RG ಲೆಟೋರ್ನೋ ಅಂತ ಅವ್ರ ಹೆಸರು. ಆ ದಿನಗಳಲ್ಲಿ ಇವರು LNT, ಕೊಮಾಟ್ಸು ತರ ದೊಡ್ಡ ದೊಡ್ಡ ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ನ ತಯಾರಿಸಿದಂಥವ್ರು. ಇವಾಗ ಡಿಸೈನರ್, ಇನ್ವೆಂಟರ್. World War II ಅಲ್ಲಿ ಕೂಡ ಇವರ ಟೆಕ್ನಾಲಜಿ, ಇವರ ಡಿಸೈನ್ಸ್ ನ ಉಪಯೋಗಿಸಿ ಅನೇಕ ರೋಡ್ಗಳನ್ನ ಹಾಕ್ತಾ ಇದ್ರು, ಹಾಗೂ ಈ ಎಕ್ವಿಪ್ಮೆಂಟ್ಸ್ನೆಲ್ಲ ಕೂಡ ಸಿದ್ಧ ಮಾಡ್ತಾ ಇದ್ರು. ಇಟ್ ವಾಸ್ ವೆರಿ ಫೇಮಸ್. ಒನ್ ಟೈಮಲ್ಲಿ 70% ಆಫ್ ದಿ ಅರ್ತ್ ಮೂವಿಂಗ್ ವೆಹಿಕಲ್ಸ್ ಡಿಸೈನ್ಸ್ ಬಂದ್ಬಿಟ್ಟು ಇವ್ರದ್ದಾಗಿತ್ತು. ವೆರಿ ವೆರಿ ಸಕ್ಸಸ್ಫುಲ್. ಒಂದಿನ ದೇವರವರೊಟ್ಟಿಗೆ ಮಾತನಾಡಿದ್ರು. ಏನಂತ? ಈ ಬಿಸ್ನೆಸ್ಸು ನಿಂದಲ್ಲ, ಈ ಜೀವನ, ನಿನ್ನ ಜೀವನ ನಿಂದಲ್ಲ, ಅದು ನಂದೆಂಬುದಾಗಿ. ಆವತ್ತಿಂದ ಈ ವ್ಯಕ್ತಿ ದೇವ್ರ ಹತ್ರ ಒಂದು ತೀರ್ಮಾನ ಮಾಡ್ಕೊಂಡ. ಏನಂತ? ದೇವರೇ, ಇನ್ಮೇಲೆ ಈ ಕಂಪನಿ ನಂದಲ್ಲ, ಈ ವ್ಯಾಪಾರ ನಂದಲ್ಲ, ಅದು ನಿಂದು ಎಂಬುದಾಗಿ ದೇವರಿಗೆ ಕಮಿಟ್ಮೆಂಟ್ ಮಾಡ್ದ. ಓಕೆ, ಅಂದ್ರೆ ಆತನ ವ್ಯಾಪಾರದ ತೀರ್ಮಾನಗಳೆಲ್ಲ ಕೂಡ ಕೇವಲ ಲಾಭದ ಆಧಾರಿತದ ಮೇಲೆ ಆತನ ತೀರ್ಮಾನ ತೆಗೆದುಕೊಳ್ಳಿಲ್ಲ. ದೇವರ ಚಿತ್ತವ ಯಾವುದು, ದೇವರನ್ನ ಗೌರವಿಸುವಂಥದ್ದು ಯಾವುದು,
ದೇವರ ಮಹಿಮೆ ತರುವಂಥದ್ದು ಯಾವುದು, ಆ ಪ್ರಶ್ನೆಗಳನ್ನು ಕೇಳಿ ಆತನ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದ. ಒಂದಿನ ಇಟ್ ಇಟ್ ಸಮಥಿಂಗ್ ವೆರಿ ಎಕ್ಸ್ಟ್ರೀಮ್. ಎಲ್ಲರೂ ನೋಡೋದು ಹುಚ್ಚ ಅಂತಲೇ ಹೇಳಿದ್ರು. ಆತನ ಏನು ಮಾಡ್ದ ಗೊತ್ತಾ, ಟೈತಿಂಗ್ನ ರಿವರ್ಸ್ ಮಾಡ್ದ. ನಾವೇನು ಕೊಡ್ತೀವಿ ದೇವರಿಗೆ, 10% ಕೊಡ್ತೀವಿ, 90% ಕೊಡ್ತೀವಿ, ಅದು ಕೆಲವ್ರು ಮಾತ್ರನೇ. ಇವ್ರೇನು ಮಾಡಿದ್ರು ಗೊತ್ತಾ, 90% ದೇವ್ರಿಗೆ ಕೊಟ್ಟು 10% ಇವ್ರು ಇಟ್ಕೊಂಡ್ರು. ನಂಬಕ್ಕಾಗತ್ತಾ? ಕ್ಯಾನ್ ಯು ಇಮ್ಯಾಜಿನ್ ದಟ್? ಬಟ್ ಅವ್ರೇನು ಸ್ಟೇಟ್ಮೆಂಟ್ ಹೇಳಿದ್ರೆ ಅವ್ರಿಗೆ ಕಡಿಮೆ ಆಯ್ತಾ? ಒಂಚೂರು ಕಡಿಮೆ ಆಗಿಲ್ಲ. ಈ ಮೇಡ್ ಎ ಸ್ಟೇಟ್ಮೆಂಟ್ ಒನ್ಸ್, ಐ ಶವಲ್ ಇಟ್ ಔಟ್ ಅಂಡ್ ಗಾಡ್ ಶವಲ್ಸ್ ಇಟ್ ಬ್ಯಾಕ್, ಬಟ್ ಗಾಡ್ ಹ್ಯಾಸ್ ಅ ಬಿಗ್ಗರ್ ಶವಲ್. ಅಂದ್ರೆ ನಾನು ಎತ್ತಿ ಎತ್ತಿ ದೇವ್ರಿಗೆ ಕೊಡ್ತೀನಿ. ಶವಲ್ ಅಂದ್ರೆ ಅಂತ ಕೊಡ್ತಾರೆ ಕನ್ನಡದಲ್ಲಿ. ನಾನು ಎತ್ತಿ ಎತ್ತಿ ದೇವ್ರಿಗೆ ಕೊಡ್ತೀನಿ, ದೇವ್ರು ಹಂಗೆ ಎತ್ತಿ ಎತ್ತಿ ಕೊಡ್ತಾರೆ. ಬಟ್ ದೇವ್ರು ಉಪಯೋಗಿಸತಕ್ಕಂಥ ಎಕ್ವಿಪ್ಮೆಂಟ್ ಹಂಗಿಂತ ದೊಡ್ಡದು. ಸೊ ಈ ವ್ಯಕ್ತಿ ಬಂದ್ಬಿಟ್ಟು ಎಲ್ಲವನ್ನು ಕೂಡ ಬಿಟ್ಟು ಯೇಸು ಸ್ವಾಮಿ ಹಿಂಬಾಲಿಸಲಿಲ್ಲ. ಬಿಸ್ನೆಸ್ ಮನೆಗೆ ಉಳ್ಕೊಂಡ, ಹಣವನ್ನ ಸಂಪಾದನೆ ಮಾಡ್ದ, ಬಟ್ ಸೇವೆಗಂತ ಕೊಡ್ತಾ ಇದ್ದ, ಮಿಷನರಿಗಳಿಗಂತ ಕೊಡ್ತಾ ಇದ್ದ, ಬಟ್ ಅದ್ರ ಮೇಲೆ ಕಂಟ್ರೋಲ್ ಅನ್ನು ಇಟ್ಕೊಂಡಿಲ್ಲ. ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಅನ್ಲೆಸ್ ಯು ರಿನೌನ್ಸ್ ಎವ್ರಿಥಿಂಗ್ ದಟ್ ಯು ಹ್ಯಾವ್, ನಿಮಗಿರುವುದನ್ನೆಲ್ಲ ಕೂಡ ನೀವು ಬಿಟ್ಟು ಬಿಡದೆ ಹೋದ್ರೆ ನೀವು ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕೆ ಸಾಧ್ಯವಿಲ್ಲ. ಸೊ 3 ಕಂಡೀಷನ್ಸ್. ಯೇಸು ಕ್ರಿಸ್ತನ ಶಿಷ್ಯರಾಗಬೇಕಂದ್ರೆ ಇರೋ 3 ಕಂಡೀಷನ್ಸ್. ಮೊದಲನೇದೇನು, ಅನ್ ಅನ್ಪ್ಯಾರಲ್ಡ್ ಲವ್. ಆತನನ್ನು ಎಲ್ಲದಕ್ಕೆ ಹೆಚ್ಚಾಗಿ ನಾ ಯೇಸುವನ್ನ ಪ್ರೀತಿಸುವಂತರಾಗಬೇಕು. ಯಜನ ಸಿದ್ಧವಾಗಿದ್ದೀರಾ? ನೀವೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಲು ಸಿದ್ಧವಾಗಿದ್ದೀರಾ? ಇದ್ದೀರಾ ಇಲ್ವಾ? ಎರಡನೇದು, ಅನ್ ಅನ್ಈಲ್ಡಿಂಗ್ ಕ್ರಾಸ್ ಬೇರಿಂಗ್. ಪ್ರತಿದಿನ ನಮ್ಮ ಶಿಲುಬೆಯನ್ನ ಹೊತ್ತಕ್ಕೆ ನಾವು ಸಿದ್ಧವಾಗಿರ್ಬೇಕು. ಯಜನ ಹೊತ್ತಕ್ಕೆ ಸಿದ್ಧವಾಗಿದ್ದೀರಾ? ಮೂರನೇದು, ಅನ್ ಅನ್ರಿಸರ್ವ್ಡ್ ಸರೆಂಡರ್. ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಯೇಸು ಕ್ರಿಸ್ತನಿಗೆ ಸಮರ್ಪಿಸುವಂಥದ್ದು. ಯಜನ ಸಿದ್ಧವಾಗಿದ್ದೀರಾ? ಇದರ ಒಂದು ಮೇನ್ ಥಿಂಗ್ ಏನಂದ್ರೆ, ಯೇಸು ಸ್ವಾಮಿಯು ಇವೆಲ್ಲವನ್ನು ನಮ್ಮಿಂದ ಅಪೇಕ್ಷಿಸೋದಕ್ಕಿಂತ ಮುಂಚೆ ಆತನ 3 ಕೂಡ ನಮಗೋಸ್ಕರ ಮಾಡಿದ್ದಾನೆ. ಈ ಲೋಕದಲ್ಲಿರ್ಬೇಕಂದ್ರೆ ಆತನು ತನ್ನ ತಾಯಿ, ಸಹೋದರ ಎಲ್ಲರಿಗಿಂತ ಕೂಡ ಯಾರನ್ನ ಹೆಚ್ಚಾಗಿ ಪ್ರೀತಿಸಿದ? ತಂದೆಯಾದ ದೇವರನ್ನ. ಆತನ ಲೋಕದಲ್ಲಿ ಬಂದಾಗ ನಮ್ಮ ಪಾಪಗಳಿಗೋಸ್ಕರ, ನಮಗೆ ನಿತ್ಯ ಜೀವನ ಕೊಡೋದಕ್ಕೋಸ್ಕರ ಅವ್ರೇನ ಹೊತ್ಕೊಂಡೋದ್ರು? ಶಿಲುಬೆ ಮೇಲೆ ಹೊತ್ಕೊಂಡು ಸತ್ರು. ಮೂರನೇದು, ತನಗಿರೋದು ಎಲ್ಲವನ್ನು ಕೂಡ ಆತನು ಬಿಟ್ಬಿಟ್ರು. ಕೊನೆಯ ಶಿಲುಬೆ ಮೇಲೆ ಸತ್ತಾಗ ಏನು ಕೂಡ ಬರಲಿಲ್ಲ. ಒಬ್ಬ ನೇಕೆಡ್ ಆಗಿ, ಏನು ಬಟ್ಟೆ ಇಲ್ಲದೆ, ಆತನು ಬರೀ ಕೈಯಲ್ಲಿ ಆತ ಶಿಲುಬೆ ಮೇಲೆ ಸತ್ತ. ಇದೆಲ್ಲ ಯಾರಿಗೋಸ್ಕರ ಮಾಡಿದ್ದು? ನಮಗೋಸ್ಕರ. ಇವತ್ತು ಈ ಒಂದು ಕಾರ್ಯಗಳನ್ನ ಯೇಸು ಸ್ವಾಮಿ ನಾವು ಮಾಡೋದ್ರಲ್ಲಿ ಮಾತ್ರ ನಾವು ಶಿಷ್ಯರಾಗ್ತೇವೆ. ಸೊ ಈವಾಗ ನೀವು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಕ್ರೈಸ್ತರಾಗಿದ್ದೀರಾ? ಕೇವಲ ಕನ್ವರ್ಟ್ ಆಗಿದ್ದೀರಾ? ಕೇವಲ ವಿಶ್ವಾಸಿ ಆಗಿದ್ದೀರಾ? ಕೇವಲ ಫ್ಯಾನ್ ಆಗಿದ್ದೀರಾ? ಅಥವಾ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೀರಾ?